ಗುಡ್ ಮಾರ್ನಿಂಗ್, ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಹೇಗಿದ್ದೀರಿ? ಆರಾಮಾಗಿದೆ ಮೇಡಮ್. ಹೌ ಆರಾಮ್. ಸೂಪರ್. ಪವರ್ಫುಲ್ ವರ್ಡ್ ಹೇಳ್ಬೇಕು ಅಂತ ಹೇಳಿದ್ದೆ ಅಲ್ಲ. ಎಸ್ ಮೇಡಮ್, ಎಸ್. ಸೂಪರ್ ಆಗಿದ್ದೀನಿ, ಫ್ಯಾಂಟಾಸ್ಟಿಕ್ ಆಗಿದ್ದೀನಿ, ಡೂಯಿಂಗ್ ಗ್ರೇಟ್. ಎಲ್ಲರಿಗೂ ಶುಭೋದಯ. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಶ್ವಾಸವಿಜ್ಞಾನ ಕ್ಲಾಸ್ ತಗೊಂಡಿರೋರು ಚಂದ್ರು ಸ್ವಲ್ಪ. ಹಾ ಮೇಡಮ್, ಮಾಡ್ತಾ ಇದ್ದೀನಿ ಮೇಡಮ್. ಡೈಲಿ ಬೆಳಿಗ್ಗೆ ಮಾಡ್ಬಿಟ್ಟೆ ಬರೋದು. ಹಾ ಏನು ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತಾ ಇದೆಯಾ? ಹಾ ಆಗ್ತಾ ಇದೆ ಮೇಡಮ್. ಎಷ್ಟೋ ಪ್ರೋಗ್ರೆಸ್ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಹೆಲ್ತು ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ. ಹಾ, ಹೆಲ್ತ್ ವೆಲ್ತ್ ಆಲ್ಮೋಸ್ಟ್ ಚೆನ್ನಾಗಾಗಿದೆ. ಹ್ಞೂ. ಪ್ರಾಣಾಯಾಮ ಮಿಸ್ ಮಾಡಬೇಡಿ. ಇಲ್ಲಿ ಮಾಡಿಸೋದು ಸುಮ್ಮನೆ ಸ್ವಲ್ಪ ಹೊತ್ತಲ್ವಾ, ಒಂದು 21 ನಿಮಿಷ ನೀವು ಮನೆಯಲ್ಲಿ ಮಾಡಲೇಬೇಕು. ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಅವಾಗ ಮಾಡಿ. ಹ್ಮ್ ಇಲ್ಲಿ ಇಲ್ಲಿ ಮಾಡಕ್ಕಾಗಲ್ಲ, ಬಟ್ ಹ್ಞೂ. ಮನೇಲಿ ಬೆಳಿಗ್ಗೆ ಮಾಡ್ಕೊಂಡೇ ಬರೋದು ಮೇಡಮ್ ನಾನು. ಹ್ಞೂ. ಓಕೆ. ನಿದ್ದೆ ಸಾಕಾಗ್ತಿದೆಯಾ ನಿಮಗೆ ಸರ್? ಹಾ ಮೇಡಮ್, ಸಾಕಾಗ್ತಾ ಇದೆ. ಏನು ನಿದ್ದೆ ಬಗ್ಗೆ ಏನು ಅನಿಸ್ತಾ ಇಲ್ಲ ಮೇಡಮ್. ಅಲ್ಲ, ಮೊದಲೆಲ್ಲ ಸಾಕಾಗ್ತಾ ಇದೆ. ಇನ್ನೂ ಸ್ವಲ್ಪ ಬೇಗ ಎದ್ದೇಳ್ತೀರಾ ಅನಿಸುತ್ತೆ ಇವಾಗ. ಹಾ, ಸ್ವಲ್ಪ ಒಂದು ಮುಂಚೆನೆ ನಾನು 3:40 ನಂದು ಟೈಮಿಂಗ್ಸ್ ಇರೋದು, ಅಲ್ರಾಮ್ ಟೈಮ್. ಹ್ಞೂ. ಬಟ್ ಒಂದ್ 5 ನಿಮಿಷ ಮುಂಚೆ ಎದ್ದೇಳ್ತೀನಿ ಇವಾಗ. ಓಕೆ. ಎದ್ದ ತಕ್ಷಣ ಮಾಡುವಂತದ್ದು ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಒಂದ್ 5 ನಿಮಿಷ ಬೇಗ ಎದ್ದೇಳ್ತೀನಿ. ಹ್ಞೂ ಹ್ಞೂ. ಯಾಕಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು. ನಿದ್ದೆ ಜಾಸ್ತಿ ಮಾಡಿದ್ರೇ ಡೀಪ್ ಸ್ಲೀಪ್, ಒಂದು 4 ರಿಂದ 5 ಅವರ್ ಡೀಪ್ ಸ್ಲೀಪ್ ಮಾಡಿದ್ರೆ ಸಬ್ ಕಾನ್ಷಿಯಸ್ ಮೈಂಡು ವರ್ಕ್ ಮಾಡೋದು. ಕಾನ್ಷಿಯಸ್ ಮೈಂಡ್ ಏನಿದೆ, ಈಗ ನಾವು ಕಣ್ಣಿಗೆ ಬಿಟ್ಟು ನೋಡೋವಾಗ ಕಾಣಿಸುವಂಥದ್ದು ಬರೀ 5%. ನೀವು ಕಣ್ಣು ಮುಚ್ಚಿ ಹ್ಮ್ ಫೀಲ್ ಮಾಡ್ತೀರಲ್ಲ, ಅದು 95% ಜೀವನದಲ್ಲಿರೋದು. ಸೊ ಅದಕ್ಕೆ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದಾಗಲೇ ಸಬ್ ಕಾನ್ಷಿಯಸ್ ಮೈಂಡ್ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ತುಂಬ ನಿದ್ದೆ ಕಮ್ಮಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಏನಂತಾರೆ ಅದು, ಡ್ರೀಮು ಏನು ಬರುತ್ತೆ ಅಥವಾ ನಮ್ಮ ವಾಸ್ತವದಲ್ಲಿ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಕಾಗೋದಿಲ್ಲ ನಿದ್ದೆ. ಹಾಗಾಗಿ ಕಮ್ಮಿ ಅಂದ್ರೂ 5 ರಿಂದ 6 ಅವರ್ ಮಾಡಲೇಬೇಕು. ನೈಟ್ ಸಾಕಾಗಲ್ಲ ಮೇಡಮ್. 3.5 ಅವರ್ ಮಾತ್ರ ಸಿಗೋದು ನನಗೆ. ಹಾಂ, ಅದಕ್ಕೆ ಕೇಳಿದ್ದು ಡೇ ನಿದ್ದೆ ಸಹ. ಡೇ ಟೈಮ್ ಡೇ ಟೈಮ್ 1 ಅವರ್ ಹೋಗ್ತೀನಿ ರೆಸ್ಟ್. ಆ ಟೈಮ್ ಅಲ್ಲಿ ಹ್ಞೂ. ರೆಸ್ಟ್ ಮಾಡ್ತೀನಿ. 5 ಅವರು ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ ನಿಮಗೆ? ಇಲ್ಲ ಮೇಡಮ್, ಆಗಲ್ಲ. ಎಷ್ಟು ಟೈಮ್ ಆಗೋಯ್ತು ಆತರ 5 ಅವರ್ ನಿದ್ದೆ ಮಾಡಿ. ಹ್ಞೂ. ನಿದ್ದೆ ಮಾಡಿದಿದ್ರೆ ಇನ್ನೂ ಹೆಲ್ತ್ ಮತ್ತು ವೆಲ್ತ್. ಅಯ್ಯೋ ಮಲ್ಕೊಂಡ್ರೆ ಟೈಮ್ ವೇಸ್ಟು ಅಂತ ಅನ್ಕೋತೀವಿ ನಾವು. ಮಲ್ಕೊಂಡಾಗ್ಲೇ ಸಬ್ ಕಾನ್ಷಿಯಸ್ ಮೈಂಡು ಪ್ರೋಗ್ರಾಮ್ ಮಾಡೋದು. ಅದನ್ನು ಈಗ ನಾವು ಮಲ್ಕೊಂಡಿರುವಾಗ ನಮ್ಮ ದೇಹ ಇಲ್ಲೇ ಇರುತ್ತೆ. ನಾವು ಕನಸಲ್ಲಿ ಎಲ್ಲೆಲ್ಲೋ ಹೋಗಿ ಬರ್ತೀವಿ ಗೊತ್ತಾ, ಅಲ್ಲೆಲ್ಲೋ ಹೋಗಿರ್ತೀವಿ, ಅದು ಯಾರ ಹತ್ರನೂ ಮಾತಾಡ್ತಿರ್ತೀವಿ, ಅವ್ರು ಯಾರೋ ಬಂದು ಏನೋ ಹೇಳ್ತಾ ಇರ್ತಾರೆ. ಹ್ಮ್ ಅದೆಲ್ಲ ಸಬ್ ಕಾನ್ಷಿಯಸ್ ಮೈಂಡು ವರ್ಕ್ ಮಾಡೋದು. ನಮ್ಮ ಸ್ಥೂಲ ಶರೀರ ಇಲ್ಲೇ ಇರುತ್ತೆ, ಬಟ್ ನಮಗೇನು ಬೇಕೋ ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಹೋಗಿ ಹುಡುಕೋದು ಆಗಲಿ, ಅದನ್ನು ಪ್ರೋಗ್ರೆಸ್ ಮಾಡೋ ಕೆಲಸವನ್ನು ಮಾಡ್ತಿರುತ್ತೆ ಹೌದು. ಮಲ್ಕೊಂಡಾಗ. ಅದಕ್ಕೆ ಆದಷ್ಟು ಹ್ಮ್ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ. ಕಮ್ಮಿ ಅಂದರೂ 5 ರಿಂದ 6 ಅವರ್ ನಿದ್ದೆ ಮಾಡಲೇಬೇಕು. ಆವಾಗ ನಿಮ್ಮ ಹ್ಮ್ ಬಾಡಿ, ಸೋಲು, ಮೈಂಡು ಎಲ್ಲವೂ ಹೆಲ್ದಿಯಾಗಿರುತ್ತೆ. ಹ್ಮ್. ಹೌದು. ಸೊ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ನಿಮ್ಮ ಶೆಡ್ಯೂಲ್ ನೋಡಿದ್ನಲ್ಲ, ಅದಕ್ಕೆ ನನಗೆ ಅನ್ನಿಸ್ತು ನೀವು ನಿದ್ದೆ ಏನು ಸಾಕಾಗ್ತಿಲ್ಲ ನಿಮಗೆ ಅಂತ. ನನಗೆ ಅನಿಸಿದ್ದಕ್ಕೆ ಕೇಳಿದೆ ಅಷ್ಟೇ. ಹೌದು ಮೇಡಮ್, ಹೌದು. ಹ್ಞೂ. ಶೆಡ್ಯೂಲ್ ಇರೋದು ಹಂಗೆ. ಬಟ್ ಡೇ ಟೈಮ್ ಡೇ ಬಟ್ ಆ ಟೈಮ್ ಮಲಗ್ತೀರಾ? ಡೀಪ್ ಸ್ಲೀಪ್ ಮಾಡ್ತೀನಿ. ಹ್ಞೂ. ಹಾ, 1 ಅವರ್ 1.5 ಅವರ್.
ಹ್ಞೂ. ಮಲಗ್ತೀನಿ. ಇಲ್ಲಂದ್ರೆ ಆಗಲ್ಲ, ತೀರಾ ಸುಸ್ತಾಗ್ಬಿಡತ್ತೆ. ಹೌದೌದು. ಬಾಡಿಗೆ ಬೇಕಲ್ಲ ಏನು, ಬ್ಲಡ್ ಪ್ಯೂರಿಫೈ ಮಾಡಬೇಕು. ಹೌದು. ಡೇ ಟೈಮಲ್ಲಿ ಮಲಗಿದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ನೀವು ಹ್ಮ್. ಹಂಗೆ ರೂಢಿ ಮಾಡ್ಕೊಂಡಿದ್ರೆ ಓಕೆ. ಬಟ್ ನೈಟ್ ಮಲಗಬೇಕು 11ರಿಂದ ಕಮ್ಮಿ ಅಂದರೂ 11 ಗಂಟೆಯಿಂದ 3 ಗಂಟೆವರೆಗಾದ್ರೂ ಚೆನ್ನಾಗಿ ನಿದ್ದೆ ಮಾಡಬೇಕು. ಆ ಟೈಮಲ್ಲಿ ಬಾಡಿನೂ ಕೂಡ ಎಲ್ಲ ರಿಕವರಿ ಆಗ್ತಾ ಇರುತ್ತೆ. ನಮ್ಮ ಬಾಡಿನಲ್ಲಿ ಏನೇನು ಡ್ಯಾಮೇಜ್ ಆಗಿರುತ್ತಲ್ಲ, ನಾವೇನೇನೋ ತಿಂದಿರ್ತೀವಿ, ನಿದ್ದೆ ಕಮ್ಮಿ ಮಾಡಿರ್ತೀವಿ, ಅಥವಾ ಬ್ಲಡ್ ಪ್ಯೂರಿಫೈ ಆಗೋದಿರ್ಬೋದು, ಪ್ರತಿಯೊಂದು ಕೆಲಸನೂ ಆ ಟೈಮಲ್ಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಜಾಸ್ತಿ ನಿದ್ದೆ ಮಾಡಬೇಕು. ಓಕೆ. ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ಮೇಲೆ ಟ್ರೈ ಮಾಡಿ ಸ್ವಲ್ಪ ಬೇಗ ಮನೆಗೆ ಹೋದ ತಕ್ಷಣ ಸ್ವಲ್ಪ ಬೇಗ ಬೇರೆ ಏನು ನೋಡದೆ ಬೇಗ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ, ಮೊಬೈಲ್ ನೋಡಿ. ಸರಿ ಮೇಡಮ್, ಸರಿ, ಥ್ಯಾಂಕ್ ಯು. ಓಕೆ ಓಕೆ. ಸೊ ಇಷ್ಟು ದಿವಸ ನಾವು ಕೃತಜ್ಞತೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ಭಾವನಾತ್ಮಕವಾಗಿ ಕೃತಜ್ಞತೆ ಏನು ಮಾಡುತ್ತೆ, ವೈಜ್ಞಾನಿಕವಾಗಿ ಏನು ಮಾಡುತ್ತೆ, ಮಾನಸಿಕವಾಗಿ ಏನು ಮಾಡುತ್ತೆ, ಎಲ್ಲವನ್ನು ತಿಳ್ಕೊಂಡಿದ್ದೀವಲ್ವ. ಕೃತಜ್ಞತೆನ ಯಾಕೆ ಹೇಳಬೇಕು, ಹೇಳೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅಂತೆಲ್ಲ. ಇವತ್ತು ಅದೇ ಕೃತಜ್ಞತೆಯನ್ನು ನೀವು ಇದರಲ್ಲಿ ಯಾವುದಪ್ಪ ಅದು, ಗೂಗಲಲ್ಲಿ ಸರ್ಚ್ ಮಾಡ್ಬೋದು. 365 ಥ್ಯಾಂಕ್ ಯು ಅನ್ನೋದೊಂದು ಬುಕ್ಕೇ ಬರೆದಿದ್ದಾರೆ ಒಬ್ಬರು. ಯಾರಪ್ಪ ಅವರು ಅಂತಂದರೆ ಜಾನ್ ಕ್ರಾಲಿಕ್ ಅನ್ನೋರು, ಅವರೊಬ್ಬರು ವಕೀಲರು, ಆಯಿತಾ. ಅವ್ರ ಲೈಫಲ್ಲಿ ಕೂಡ ತುಂಬ ಕೆಟ್ಟದಾದ ಪರಿಸ್ಥಿತಿ ಬರುತ್ತೆ. ಒಂದು ಸರಿ ಡಿವೋರ್ಸ್ ಆಗುತ್ತೆ, ಮಕ್ಕಳು ಹೆಂಡತಿ ಬಿಟ್ಟು ಹೋಗ್ತಾರೆ, ಆಮೇಲೆ ಜೀವನಾಂಶ ಕೊಡೋಕ್ಕೆ ಅಂತ ಅವ್ರಿಗೆ ದುಡ್ಡೆಲ್ಲ ಬೇಕಾಗುತ್ತೆ, ಸಾಲ ಮಾಡ್ತಾರೆ, ಒಂಟಿತನ, ಕಾಯಿಲೆಗಳು ಬರ್ತವೆ. ಈಗ ಒಂದು ಫ್ಯಾಮಿಲಿ ಚೆನ್ನಾಗಿದ್ದು ಸಡನ್ನಾಗಿ ಅವರು ಬೇರೆ ಬೇರೆ ಆದರು ಅಂತಂದಾಗ ಅದು ಇಬ್ಬರ ಮೇಲೂ ಪರಿಣಾಮ ಬೀರುತ್ತೆ. ಗಂಡ ಹೆಂಡತಿ ಇಬ್ಬರ ಮೇಲೂ ಪರಿಣಾಮ ಬೀರುತ್ತೆ. ಒಬ್ಬರೇ ಯಾರು ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ಅವ್ರು ಸ್ವಲ್ಪ ಆರಾಮಾಗಿರ್ತಾರೆ ಮೆಂಟಲಿ. ಒಬ್ಬರೇ ಇರ್ತಾರಲ್ಲ, ಏಕಾಂಗಿ ಒಂಟಿತನವನ್ನು ಅನುಭವಿಸೋರಿಗೆ ಅದು ಪರಿಣಾಮ ಜಾಸ್ತಿ ಬೀರುತ್ತೆ ಅಲ್ವಾ. ಇವಾಗ ನಾವು ಒಂಟಿಯಾಗಿದ್ದೀವಿ, ನಮ್ಮ ಜೊತೆಗೆ ಯಾರೂ ಇಲ್ಲ, ನಮಗೆ ಗೈಡ್ ಮಾಡೋರಿಲ್ಲ, ನಮಗೇನು ಹೇಳೋರಿಲ್ಲ ಅಂತ ಅಂದಾಗ ತುಂಬ ಪರಿಣಾಮ ಬೀರುತ್ತೆ. ಅದು ಒಬ್ಬರೇ ನಾವು ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ಯಾರೋ ಒಬ್ಬರು ಹೇಳ್ತಾರೆ, ನೀವು ಡೈಲಿ ನಿಮಗಿರೋ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಲೈಫಲ್ಲಿ ಏನೇನು ಒಂದು ಒಳ್ಳೇದಾಗುತ್ತೆ. ಒಂಟಿತನ ಇರುತ್ತೆ, ಕಾಯಿಲೆಗಳು ಬರ್ತವೆ, ಸಾಲದ ಸಮಸ್ಯೆ ಆಗುತ್ತೆ, ಮನೇಲಿ ಯಾರೂ ಇರಲ್ಲ ನೋಡ್ಕೊಳ್ಳೋರು, ಇದೆಲ್ಲ ಸಮಸ್ಯೆ ಅವರು ತುಂಬ ಏನಾಗಿರ್ತಾರೆ, ಹತಾಶರಾಗಿರ್ತಾರೆ. ಮತ್ತು ಸಾಕು ಇನ್ನೇನಿದೆ ಜೀವನದಲ್ಲಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿರ್ತಾರೆ. ಆವಾಗ ಅವ್ರಿಗೆ ಯಾರೋ ಒಬ್ರು ಹೇಳ್ತಾರಂತೆ, ನಿನ್ನ ಪರಿಸ್ಥಿತಿ ಏನೇ ಇರಲಿ, ಎಷ್ಟೇ ಕೆಟ್ಟದಾಗಿರಲಿ, ಅದನ್ನು ಒಂದು ಸೈಡಿಗಿಟ್ಟು ಡೈಲಿ ನಿನ್ನ ಜೊತೆ ಏನೋ ಒಂದು ಸಣ್ಣ ಒಳ್ಳೆ ಕೆಲಸ ಆಗ್ತಾ ಇದ್ವಾ, ಯಾರೋ ಒಬ್ರು ಬಂದು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರಾ, ಒಂದೊಳ್ಳೆ ಊಟ ಸಿಗ್ತಾ ಇದೆಯಾ, ಒಂದೊಳ್ಳೆ ನೀರು ಸಿಗ್ತಾ ಇದೆಯಾ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳೋಕ್ಕೆ ಸ್ಟಾರ್ಟ್ ಮಾಡು. ಮತ್ತು ನಿನ್ನನ್ನು ಬಿಟ್ಟು ಯಾರು ಹೋಗಿದ್ದಾರೆ ಅವರು ಕೂಡ ಚೆನ್ನಾಗಿದ್ದಾರೆ ಅಂಥೇಳಿ ಅವ್ರಿಗೋಸ್ಕರನೂ ಥ್ಯಾಂಕ್ ಯು ಹೇಳು. ಅವ್ರು ಹೋಗಿದ್ದಕ್ಕೆ ಅಲ್ವಾ ನಿನಗೆ ಈ ಥರ ಒಂದು ಪರಿಸ್ಥಿತಿ ಬಂದಿದ್ದು, ಅದರಲ್ಲಿ ಏನಾದ್ರು ಒಂದು ಒಳ್ಳೆ ದುಡುಕಿ ಅದಕ್ಕೂ ಥ್ಯಾಂಕ್ ಯು ಹೇಳು ಅಂತ ಹೇಳ್ತಾರಂತೆ. ಅವಾಗ ಅವರು ಜಾನ್ ಕ್ರಾಲಿಕ್ ಅವರು ಏನು ಮಾಡ್ತಾರೆ, ಪ್ರತಿ ದಿವಸ ಎದ್ದು ಒಂದು ಥ್ಯಾಂಕ್ ಯುನ ಹೇಳೋಕ್ಕೆ ಶುರು ಮಾಡ್ತಾರೆ. ಥ್ಯಾಂಕ್ ಯು, ನನಗೆ ಒಂದು ಒಳ್ಳೆ ಕೆಲಸ ಸಿಕ್ತು, ಅಥವಾ ನನಗೆ ಒಂದೊಳ್ಳೆ ಕ್ಲೈಂಟ್ ಸಿಕ್ಕಿದ್ರು ಕೋರ್ಟಲ್ಲಿ ಇದು ಮಾಡೋಕ್ಕೆ. ಥ್ಯಾಂಕ್ ಯು, ಇವತ್ತು ನಾನು ತುಂಬ ಚೆನ್ನಾಗಿ ತೃಪ್ತಿಯಾಗಿ ಊಟ ಮಾಡಿದೆ. ಹೀಗೆ ಅವ್ರ ಲೈಫಲ್ಲಿ ಏನೇನಾಯಿತು, ಥ್ಯಾಂಕ್ ಯು, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ನಾನು ಒಂಟಿತನವನ್ನು ಜೀವಿಸೋದು ಕಲಿತಾ ಇದ್ದೀನಿ, ಗಟ್ಟಿಯಾಗಿ ಇರಬೇಕು ಅನ್ನೋದನ್ನು ಕಲಿತಾ ಇದ್ದೀನಿ ಅಂತ. ಹಿಂಗೆ ಅವ್ರಿಗೆ ಏನೇನು ಅನ್ನಿಸ್ತು ಅದನ್ನೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಡೈಲಿ ಒಂದೊಂದು ಥ್ಯಾಂಕ್ ಯು ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂತಂದರೆ ಸುಮ್ಮನೆ ಥ್ಯಾಂಕ್ ಯು ಅಲ್ಲ, ಅದ್ರ ಬಗ್ಗೆ ಟಿಪ್ಪಣಿನೇ ಬರೆಯೋಕ್ಕೆ, ಅಂದರೆ ಪ್ರಬಂಧ ಥರ ಒಂದು 20 ಲೈನು 30 ಲೈನು, ಯಾಕಾಯಿತು, ಅದಕ್ಕೆ ನನಗೇನು ಕಲ್ತ್ಕೊಂಡೆ ನಾನು ಅಂತೇಳಿ ಟಿಪ್ಪಣಿಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ರಂತೆ. ಪ್ರತಿ ದಿವಸ ಒಂದೊಂದು ಥ್ಯಾಂಕ್ ಯು ಅಂತ ಬರೆಯೋಕ್ಕೆ ಶುರು ಮಾಡಿ ಲಾಸ್ಟಲ್ಲಿ 365 ಥ್ಯಾಂಕ್ ಯು ಅನ್ನೋ ಒಂದು ಬುಕ್ಕನ್ನೇ ಬರೆದ್ರಂತ ಅವ್ರು 1 ವರ್ಷದಲ್ಲಿ. ಆಯಿತಾ, 1 ವರ್ಷದಲ್ಲಿ ಆ ಥ್ಯಾಂಕ್ ಯು ಅಷ್ಟು ಬರೆಯೋವಾಗ ಅವ್ರ ಜೀವನದಲ್ಲಿ ಬಿಟ್ಟೋಗಿದ್ದಂಥ ಹೆಂಡತಿ ವಾಪಸ್ ಬಂದಳು. ಇದು ನಿಜವಾಗೂ ನಡೆದಿರ್ತಕ್ಕಂಥದ್ದು. ಹೆಂಡತಿ ವಾಪಸ್ ಬಂದಳು, ಹೆಲ್ತ್ ಸರಿಯಾಯಿತು, ಆಮೇಲೆ ಕೆಲಸಗಳು ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅವರು ಲಾಯರ್ ಅಲ್ವ, ಹಾಗಾಗಿ ಕೇಸ್ಗಳು ಜಾಸ್ತಿ ಸಿಗೋಕ್ಕೆ ಸರಿ ಹೋಯಿತು. ಹೀಗೆ ಕಳಚೋಗಿದ್ದ ಎಲ್ಲ ಸಂಬಂಧಗಳು ಮತ್ತೆ ಬಂದವು.
ಮೊದಲಿಗಿಂತ ಫಸ್ಟು ಥ್ಯಾಂಕ್ ಯು ಹೇಳೋಕ್ಕಿಂತ ಮುಂಚೆ ಹೆಂಡತಿ ಜೊತೆನಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ರು ಅದಕ್ಕಿಂತ ಇನ್ನೂ ಅದ್ಭುತವಾಯ್ತಂತೆ ಲೈಫ್. ಸೊ ಥ್ಯಾಂಕ್ ಯುಗೆ ಇಷ್ಟೊಂದು ಪವರ್ ಇದೆ, ಎಲ್ಲರೂ ಹೇಳಿ ಅಂತೇಳಿ ಅವರು 365 ಥ್ಯಾಂಕ್ ಯು ಅನ್ನೋ ಒಂದು ಬುಕ್ಕನ್ನೇ ಬರೆದಿದ್ದಾರೆ. ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳಿಗೂ ಥ್ಯಾಂಕ್ ಯು ಹೇಳಿದ್ದಾರೆ ಅವರು. ಸೊ ನಾವು ಕೂಡ ಏನಪ್ಪ ಹಿಂಗಾಗೋಯ್ತು ನಮ್ಮ ಜೀವನ, ಏನು ಮಾಡೋದಿನ ಮೇಲೆ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಏನೋ ಒಂದು ಪಾಠ ಕಲೀಲಿಕ್ಕೆ ನಮಗೆ ಆ ಪರಿಸ್ಥಿತಿನ ತಂದಿಟ್ಟಿರ್ತಾನೆ ದೇವರು. ಅದರಲ್ಲಿ ಒಳ್ಳೆಯದನ್ನು ಹುಡುಕಿ ಥ್ಯಾಂಕ್ ಯು, ನನಗೆ ಮಾತ್ರ ಈ ಥರ ಕೊಟ್ಟಿದ್ಯಾ, ಇದರಿಂದ ನಾನು ಹೊರಗಡೆ ಬರ್ತೀನಿ. ಯಾವುದೋ ಒಂದು ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಇನ್ನೊಂದು ಸಮಸ್ಯೆನ ತಂದುಕೊಳ್ಳೋದು. ಸೊ ಹಾಗಾಗಿ ಥ್ಯಾಂಕ್ ಯು ಅಂತ ಅದಕ್ಕೂ ಕೂಡ ಥ್ಯಾಂಕ್ ಯು ಹೇಳಬೇಕು. ಓಕೆನಾ? ನೀವು ಬೆಳಗ್ಗೆ ಎದ್ದು ಮಧ್ಯಾಹ್ನ ಸಂಜೆ 3 ಟೈಮು ಯಾರಿಗಾದ್ರೂ ಒಬ್ಬರಿಗೆ ನಿಮ್ಮ ಲೈಫಲ್ಲಿ ಬಂದು ಒಳ್ಳೇದು ಮಾಡಿರೋರಿಗೆ ಅಥವಾ ನಿಮಗೆ ಬುದ್ಧಿ ಹೇಳೋರಿಗಾಗಲಿ, ನಿಮ್ಗೆ ಯಾವುದೇ ಥರದೊಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿರೋರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಹೇಳಿ. ಇನ್ಮೇಲೆ ಥ್ಯಾಂಕ್ ಯು ಒಂದು ಮತ್ತು ಬ್ಲೆಸ್ಸಿಂಗ್ ಒಂದೇ, ಎರಡನ್ನೇ ನಿಮ್ಮನ್ನು ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಬರೋಕ್ಕಾಗತ್ತೆ. ಈ ಸತ್ಯ ನಮಗೆ ಗೊತ್ತಾಗಬೇಕಾದ್ರೆ ಇಷ್ಟೊಂದು ವರ್ಷ ಬೇಕಾಯಿತು. ಸುಮ್ಮನೆ ನಾವೆಲ್ಲರಿಗೂ ಬೈಕೊಂಡು ತಿರುಗ್ತಾ ಇದ್ವಿ. ಬಟ್ ಬೈಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ನಿಮ್ಮ ಹತ್ರ ಯಾರಾದರೂ ಹಣ ತೊಗೊಂಡು ಕೊಡದೆ ತುಂಬ ಸತಾಯಿಸ್ತಾ ಇರ್ತಾರೆ. ಅಂಥವ್ರಿಗೆ ನಾವೇನು ಹೇಳ್ತೀವಿ ಸಾಮಾನ್ಯವಾಗಿ? ನಿನ್ನ ಮನೆ ಹಾಳಾಗಲಿ, ತಗೊಂಡು ದುಡ್ಡು ಕೊಡ್ತಾ ಇಲ್ಲ, ಇನ್ನೂ ಕಷ್ಟ ಅನುಭವಿಸ್ಬೇಕು, ನೀನು ಇನ್ನೂ ಅನುಭವಿಸ್ಬೇಕು, ಸಾಯ್ಬೇಕು ಹಂಗೇನೆ ಅಂತೀವಿ. ಅವನಿಗೆ ನಾವು ಆ ಥರ ವಿಶ್ ಮಾಡಿದ್ರೆ ದುಡ್ಡು ತೊಗೊಂಡಿರೋನು ಇನ್ನೂ ಕಷ್ಟ ಬರಲಿ ನಿನಗೆ ಅಂದರೆ ನಿಮ್ಮ ದುಡ್ಡನ್ನ ಹೆಂಗೆ ಕೊಡ್ತಾನೆ ವಾಪಸ್ಸು? ಕೊಡೋಕ್ಕಾಗಲ್ಲ ತಾನೆ. ಈಗ ಆಲ್ರೆಡಿ ಕಷ್ಟದಲ್ಲಿ ಇರ್ತಾನೆ, ನಿನಗಿನ್ನೂ ಜಾಸ್ತಿ ಕಷ್ಟ ಬರಬೇಕು, ಇನ್ನೂ ಅನುಭವಿಸ್ಬೇಕು ನೀನು. ನಾನು ನೋಡ್ಬೇಕು ನೀನು ಅನುಭವಿಸೋದನ್ನು ಅಂತ ನಾವು ಪ್ರತಿ ಸರಿ ಆ ಥರ ವಿಶ್ ಮಾಡ್ತಾ ಹೋದರೆ, ಆ ಥರ ನಾವು ಹೇಳ್ತಾ ಹೋದರೆ ಅವನಿಗಿನ್ನೂ ಜಾಸ್ತಿ ಕಷ್ಟ ಬರುತ್ತೆ, ಇನ್ನೂ ಪರಿಸ್ಥಿತಿಗಳು ಕೆಟ್ಟದಾಗುತ್ತೆ. ದುಡ್ಡು ಎಲ್ಲಿಂದ ವಂಚಿತಾನೆ, ಹೆಂಗೆ ಕೊಡ್ತಾನೆ? ಕೊಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾವು ಅಂಥವ್ರಿಗೆ ಹೆಂಗೆ ವಿಶ್ ಮಾಡಬೇಕು ಅಂದರೆ, ಥ್ಯಾಂಕ್ ಯು ದೇವರೇ, ಅವರಿಗೆ ಹಣವನ್ನು ಕೊಡೋ ಅವಕಾಶ ನನಗೆ ಕೊಟ್ಟಿದ್ದೆ, ಅದನ್ನು ತುಂಬ ಈಸಿಯಾಗಿ ಅವನು ವಾಪಸ್ ನನಗೆ ಕೊಡುವಂಥ ಅವಕಾಶ ಅವನಿಗೆ ಕೊಡು, ಅವನ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗಂಗೆ ಮಾಡು, ಥ್ಯಾಂಕ್ ಯು ಅಂತೇಳಿ ಹೇಳಿ ಅವನಿಗೆ ವಿಶ್ ಮಾಡಬೇಕು ಒಳ್ಳೆಯದು. ಆವಾಗ ಪರಿಸ್ಥಿತಿ ಚೆನ್ನಾಗಾಗುತ್ತೆ, ಅವನಿಗೊಂದು 4 ಕಾಸು ಬರುತ್ತೆ. ಆವಾಗ ನಾವು ಕೊಟ್ಟಿರೋದನ್ನು ರಿಟರ್ನ್ ಮಾಡೋಕ್ಕೆ ಅವನಿಗೆ ಹೆಲ್ಪ್ ಆಗುತ್ತೆ. ಇನ್ನೂ ಜಾಸ್ತಿ ಕಷ್ಟ ಬಂದು ಇನ್ನೂ ನರಳೋದು, ಇನ್ನೂ ಒದ್ದಾಟ ಮಾಡೋದು ಬಂದರೆ ನಮಗೆ ಕೊಡೋಕ್ಕೆ ಮನಸ್ಸು ಬರುತ್ತೆ ಅವನಿಗೆ. ಯಾರೇ ಆಗಲಿ, ಈಗ ನಮ್ಮಲ್ಲಿ ಯಾರಾದರೂ ದುಡ್ಡು ಕೊಟ್ಟು ತುಂಬ ನಾವು ಸಫರ್ ಆಗಿದ್ದೀವಿ, ಅವ್ರು ಕೊಡ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಆ ಟೈಮಲ್ಲಿ ನಾವು ದುಡ್ಡು ಕೇಳಿದಾಗ ಏನು ಮಾಡ್ತೀವಿ? ಫೋನ್ ಸ್ವಿಚ್ ಆಫ್ ಮಾಡ್ತಾರೆ, ಇಲ್ಲ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಫೋನ್ ಕಟ್ ಮಾಡ್ತಾರೆ ಹಣ ಕೇಳೋಕ್ಕೆ ಫೋನ್ ಮಾಡಿದಾಗ. ಅವಾಗ ನಮ್ಗೆ ಎಷ್ಟು ಕೋಪ ಬರುತ್ತೆ. ಏನು ಹೇಳ್ತೀವಿ ನಾವು? ಮಗನೇ ಸಾಯ್ಬೇಕು ನೀನು, ಇನ್ನೂ ಕಷ್ಟಪಡ್ಬೇಕು ನಿನಗೆ ಅಂತೀವಲ್ವ? ಅಷ್ಟು ಕಷ್ಟ ಬಂದರೆ, ಅಷ್ಟು ನೋವು ಬಂದರೆ, ಅಷ್ಟು ಪರಿಸ್ಥಿತಿಗಳು ಕೆಟ್ಟದಾದರೆ ಅವರೆಲ್ಲಿಂದ ಕೊಡ್ತಾರೆ? ಇದೊಂದು ಸಣ್ಣ ಲಾಜಿಕ್ ಅಲ್ವ? ನಾವು ಯೋಚನೆನೇ ಮಾಡಿಲ್ಲ ನೋಡಿ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ನನಗೆ ಇವಾಗ ಹೇಳಲ್ಲ, ಫಸ್ಟ್ ಹೇಳಿದ್ದೀನಿ. ಈಗ ಅರ್ಥ ಆದಮೇಲೆ ಹೇಳೋದು ಬಿಟ್ಬಿಟ್ಟಿದ್ದೀನಿ. ನನಗೆ ಒಬ್ಬರು ಅರ್ಥ ಮಾಡಿಸಿದ್ರು, ನೀನು ನಂಗೆ ಬೈದು ಇನ್ನೂ ಕಷ್ಟ ಬರಲಿ ಅಂತ ವಿಶ್ ಮಾಡಿದ್ರೆ ಅವ್ರು ನಿನ್ಗೆ ಎಲ್ಲಿಂದ ವಾಪಸ್ ಕೊಡ್ತಾರೆ ಅಂದರು. ಅವಾಗ ಹೌದಲ್ವಾ ಅನ್ನಿಸ್ತು. ಸೊ ಹಾಗಾಗಿ ಅವ್ರಿಗೂ ಕೂಡ, ಅಂಥವರಿಗೆ ಕೂಡ ಥ್ಯಾಂಕ್ ಯು ಹೇಳಿ. ಏನಪ್ಪ ಮೇಡಮ್ ಇವ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಹೇಳ್ತಿದ್ದಾರೆ. ಹೇಳಬೇಕು, ಚಮತ್ಕಾರ ಆಗಬೇಕು ಅಂದರೆ ಹೇಳಬೇಕು. ಓಕೆನಾ? ಹೇಳ್ತೀರಾ? ಓಕೆ. ಓಕೆ. ಅಲ್ಲ, ನೀವೇ ಒಂದ್ಸರಿ ಯೋಚನೆ ಮಾಡಿ, ಈ ಥರ ಮಾಡೋದು ಹೌದಾ ಅಲ್ವಾ? ಎಲ್ಲರೂ ಮಾಡ್ತೀವಿ ನಾವು. ಹೌದು. ನಾವು ಕಷ್ಟ ಇದೆ ಅಂತಾನೆ ಕೊಟ್ಟಿರ್ತೀವಿ, ಆ ಕಷ್ಟದಿಂದನೇ ಹೊರಗೆ ಬರೋಕ್ಕಾಗಿರಲ್ಲ. ಇನ್ನೂ ನಿನಗೆ ಕಷ್ಟ ಬರಲಿ, ಇನ್ನೂ ನೀನು ಹಾಳಾಗಬೇಕು, ನಿನಗೆ ಇನ್ನೂ ದರಿದ್ರ ಬರಬೇಕು, ನೀನು ಹುಚ್ಚತ್ಕೊಂಡು ತಿರ್ಗೋದನ್ನ ನೋಡ್ಬೇಕು ನಾನು ಅಂತ ನಾವು ವಿಶ್ ಮಾಡಿದ್ರೆ ನಮ್ಮ ದುಡ್ಡು ಎಲ್ಲಿಂದ ಬರುತ್ತೆ? ವಾಪಸ್ ಬರುತ್ತಾ? ಅವನು ಹಾಳಾಗೋಗ್ತಾನೆ, ನಮಗೂ ಲಾಸ್ ಆಗುತ್ತೆ. ನಮಗೂ ಲಾಸ್ ಆಗುತ್ತೆ. ಅದ್ರ ಬದಲು ಮನಸ್ಥಿತಿನ ಚೇಂಜ್ ಮಾಡಿಕೊಂಡು
ಥ್ಯಾಂಕ್ ಯು ದೇವರೇ, ಅವನಿಗೆ ಸಹಾಯ ಮಾಡಿದಂಥ ಮನಸ್ಥಿತಿ ನನಗೆ ಕೊಟ್ಟಿದ್ಯಾ. ವಾಪಸ್ ನನ್ನ ದುಡ್ಡನ್ನು ಹೆಂಗೆ ತೊಗೊಂಡಿದ್ನೋ ಅದೇ ಒಳ್ಳೆ ಮನಸ್ಸಿಂದ ಅವನಿಗೆ ಕೊಡುವಂಥ ಬುದ್ಧಿ ಕೊಡು. ಥ್ಯಾಂಕ್ ಯು, ಅವ್ನಿಗೆ ಒಳ್ಳೇದು ಮಾಡು, ಥ್ಯಾಂಕ್ ಯು ಅಂತೇಳಿ ಅವ್ರ ಬಗ್ಗೆ ವಿಶ್ ಮಾಡಿ. ಅವ್ರಿಗೆ ಬೇಗ ಬೇಗ ದುಡ್ಡು ಬಂದು ಸೇರಲಿ, ನನ್ನ ದುಡ್ಡನ್ನು ಆದಷ್ಟು ಬೇಗ ರಿಟರ್ನ್ ಮಾಡಲಿ ಅಂತ ವಿಶ್ ಮಾಡಿ. ಇದೊಂದು ತಪ್ಪನ್ನ ನಾನು ಮಾಡೋದು ಬೇಡ, ನೀವು ಮಾಡಬೇಡಿ. ಇನ್ಮೇಲೆ ಅವ್ರ ಲೈಫ್ ಹಾಳಾಗೋದ್ರೆ ನಮಗೇನು ಸಿಗುತ್ತೆ? ನಮ್ಮ ದುಡ್ಡು ಲಾಸ್ ಆಗುತ್ತೆ, ಅವ್ರ ಫ್ಯಾಮಿಲಿಗೂ ಲಾಸ್ ಆಗುತ್ತೆ ಅಲ್ವಾ? ಇದು ಉಲ್ಟಾ ಮ್ಯಾಜಿಕ್ ಮಾಡಬೇಕೀಗ ನಾವು ಅಷ್ಟೇ. ಲಾಜಿಕ್ ತರ್ಕ ಬುದ್ಧಿಗೆ ಜಾಸ್ತಿ ಹೋದರೆ ಹಿಂಗೆ ಆಗೋದು. ಯಾರೋ ಒಬ್ಬರು ಮೊನ್ನೆ ನಾನು ಹೋಗ್ಬೇಕಾದ್ರೆ ನೋಡಿದೆ, ಎಲ್ಲೋ ಬರ್ಕೊಂಡಿದ್ರು, ಏನು ತಿಳುವಳಿಕೆ ಜಾಸ್ತಿ ಆದಷ್ಟು ಬದುಕು ಕಷ್ಟ ಆಗತ್ತಂತೆ. ದಡ್ರು ತುಂಬ ಚೆನ್ನಾಗಿ ಬದುಕ್ತಿರ್ತಾರೆ, ಖುಷಿಯಾಗಿ. ತುಂಬ ತಿಳ್ಕೊಂಡಿರೋರು ಬದುಕ್ತಿರ್ತಾರೆ. ನಮ್ಗೆ ಅರ್ಧ ತಿಳುವಳಿಕೆ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಆವಾಗ ನಮ್ಮ ಲೈಫ್ ಏನಾಗುತ್ತೆ, ದಿನೇ ದಿನೇ ಕಷ್ಟ ಆಗ್ತಾ ಹೋಗುತ್ತೆ. ಏನು ಗೊತ್ತಿಲ್ಲದೆ ಇರೋರು ನೋಡಿ, ದೇವರೇ ನೀನೇ ನೋಡ್ಕೊಳಪ್ಪ ಅಂತ ದೇವ್ರ ಮೇಲೆಲ್ಲ ಭಾರ ಹಾಕ್ಬಿಟ್ಟು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ಅದೇನು ಇದೇನಂತ ಹುಡ್ಕಕ್ಕೆ ಹೋಗಿ ಈ ಥರ ಆಗುತ್ತೆ ನಮಗೆ. ಸೊ ಹಾಗಾಗಿ ಯಾರಿಗಾದರೂ ದುಡ್ಡು ಕೊಟ್ಟಿದ್ರೆ ಅವರು ನಿಮಗೆ ತುಂಬ ಸತಾಯಿಸ್ತಾ ಇದ್ದರೆ, ಯಾರೇ ಇರ್ಬೋದು, ಎಷ್ಟೇ ಇರ್ಬೋದು, ಸಣ್ಣ ಅಮೌಂಟ್ ಇರಲಿ ದೊಡ್ಡ ಅಮೌಂಟ್ ಇರಲಿ, 100 ರೂಪಾಯಿ ಟೈಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅಂಥವರಿಗೆ ಶಾಪಗಳನ್ನ ಹಾಕ್ಬೇಡಿ, ಆದಷ್ಟು ವಿಶ್ ಮಾಡಿ, ಬೇಗ ಅವರು ಚೆನ್ನಾಗಾಗಲಿ, ಅವರಿಗೆ ದುಡ್ಡು ಸೇರಲಿ, ಮತ್ತು ಆ ದುಡ್ಡು ನನಗೆ ಕೊಡುವಂಥ ಮನಸ್ಥಿತಿ ಅವ್ರಿಗೆ ಬಂದಿದೆ ಅಂಥೇಳಿ, ಬರುತ್ತೆ ಅಂತ ಹೇಳ್ಬೇಡಿ, ಬಂದಿದೆ, ಅವ್ರ ಲೈಫ್ ಚೆನ್ನಾಗಾಗ್ತಾ ಇದೆ, ನನ್ನ ಹಣವನ್ನು ಆದಷ್ಟು ಬೇಗ ಕೊಟ್ಟಿದ್ದಾರೆ ಅಥವಾ ಕೊಡ್ತಾರೆ ಅಂತ ಹೇಳ್ಬೇಡಿ, ಕೊಡ್ತಾ ಇದ್ದಾರೆ, ಸ್ವಲ್ಪ ಕೊಡ್ತಿದ್ದಾರೆ, ಈ ಥರ ವಿಶ್ ಮಾಡಿ. ಆದಷ್ಟು ಒಳ್ಳೆಯದು ವಿಶ್ ಮಾಡಿ ಅವ್ರಿಗೆ. ಅವ್ರ ಜೀವನ ಚೆನ್ನಾಗಾಗಲಿ, ಅವ್ರ ಪರಿಸ್ಥಿತಿ ಚೆನ್ನಾಗಾಗಲಿ. ನೀವು ಕೊಟ್ಟಿರುವಂಥ ಹಣ ಇಮ್ಮಿಡಿಯೇಟ್ ಅವ್ರು ನಿಮಗೆ ವಾಪಸ್ ಕೊಡಾಗೆ ವಿಶ್ ಮಾಡಿ. ಶಾಪ ಹಾಕಿ ವಿಧವಾದ ಶಾಪಗಳನ್ನ ಹಾಕ್ಬೇಡಿ, ಗೊತ್ತಾಯ್ತಾ? ಅವ್ರ ಮನಸ್ಥಿತಿಗೆ ಹಂಗೆ ಶಾಪ ಹಾಕೋವಾಗ ಒಂದೊಂದ್ಸರಿ ನಮಗೂ ನಾವು ಹೇಳ್ಕೊತೀವಿ, ಹೆಂಗೆ ಹೇಳಿ, ನಾನು ಎಂಥ ಹುಚ್ಚಿ ಅಂತ ಇನ್ನೂ ಗೊತ್ತಿಲ್ಲ, ನನ್ನ ಎಂಥ ಕೆಟ್ಟವಳು ಅಂತ ಇನ್ನೂ ಗೊತ್ತಿಲ್ಲ, ನಾನೇನಾದ್ರು ತಲೆಗೆ ಹಾಕೊಂಡ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ನಮ್ಮ ಬಗ್ಗೆನೂ ನಾವು ಕೆಟ್ಟದಾಗಿ ಹೇಳ್ಕೊಂಡು ಬಂದು ನಿನಗೇನು ಬೇಕಾದ್ರೂ ಮಾಡಿಬಿಡ್ತೀನಿ, ಈ ಥರನೂ ನಾವು ಹೇಳ್ಕೊತಾ ಇರ್ತೀವಿ ಅಲ್ವಾ? ಆ ಟೈಮಲ್ಲಿ ಏನಾದ್ರು ಅಸ್ತು ದೇವತೆಗಳು ಅಸ್ತು ಅಂದ್ಬಿಟ್ರೆ ಅಂದರೆ ಹಂಗೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರಿಗಾರು ಹಣ ಕೊಟ್ಟಿದ್ರೆ ಆದಷ್ಟು ಅವ್ರಿಗೆ ಒಳ್ಳೆ ವಿಶ್ ಮಾಡಿ, ಬೇಗ ಅವ್ರಿಗೆ ದುಡ್ಡು ಬಂದು ಸೇರಿ ಆ ದುಡ್ಡನ್ನ ನಿಮಗೆ ಕೊಡುವಾಗ ಮಾಡುವಂಥ ಮನಸ್ಥಿತಿ ಅವರಿಗೆ ಕೊಡಪ್ಪ ದೇವರೇ ಅಂತ. ಇನ್ಮೇಲೆ ಉಲ್ಟಾ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟು ದಿವಸ ನಾವು ಕೋಪ ಮಾಡ್ಕೊಂಡು ಬೈತಾ ಇದ್ವಲ್ಲ, ಆ ಕೋಪನ ಮಾಡ್ಕೋಬೇಡಿ. ಇನ್ಮೇಲೆ ಉಲ್ಟಾ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೊತ್ತು, ಇಮ್ಮಿಡಿಯೇಟಾಗಿ ನಿಮ್ಮ ಹಣ ನಿಮಗೆ ಬಂದುಬಿಡ್ಬಹುದು. ಸೊ ಗ್ರ್ಯಾಟಿಟ್ಯೂಡಲ್ಲಿ ಇಷ್ಟೊಂದು ಪವರ್ ಇದೆ. ಪ್ರತಿ ದಿವಸ ಎಲ್ಲರೂ ಮಾಡ್ತಾ ಇದ್ದೀರಾ, ನಿಮಗೆ ಆಗುವಂಥ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಊಟ ತಿಂಡಿ ಬಗ್ಗೆ ನಿಮಗೇನೋ ಒಂದು ಹೊಸದೊಂದು ಸ್ವೀಟ್ ಮೆಮೊರೀಸ್ ಬಂತು, ಯಾರಿಂದನೋ ನಿಮಗೆ ಖುಷಿ ಆಯಿತು, ಯಾರೋ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ರು, ಅದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ನಾನು ಇಡೀ ದಿನ ಹೇಳ್ತಾ ಇದ್ದೀನಿ, ಇವಾಗ ಏನಾದ್ರು ಒಂದು ಪವಾಡ ಆಗುತ್ತೆ, ಅದು ಗೊತ್ತಿದೆ ಪವಾಡ ಆಗುತ್ತೆ ಅಂತ. ಬಟ್ ಅದಕ್ಕೂ ಟೈಮ್ ಬರಬೇಕು, ನಮ್ಮ ಕರ್ಮಾನುಸಾರ ತೀರಬೇಕಲ್ಲ ನಮ್ಮ ಕರ್ಮಗಳು ಕೂಡ. ಸೊ ಹಾಗಾಗಿ ಥ್ಯಾಂಕ್ ಯುನ ಹೇಳೋಕ್ಕೆ ಶುರು ಮಾಡಿ. ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳಿ. ಜೀವನ ಬದಲಾವಣೆ ಆಗೋದ್ರಲ್ಲಿ 100%ಗೆ 1000% ಡೌಟೇ ಇಲ್ಲ. ಎಷ್ಟೊಂದು ಜನ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಗಿದ್ದಾರೆ. ಹಾಗೆ ಇವತ್ತೊಂದು ಸಣ್ಣ ಕತೆ ಹೇಳ್ತೀನಿ. ಇನ್ನೊಂದು ಏನು ಮೇಡಮ್ ಬರೀ ಕತೆನೇ ಹೇಳ್ತಾರೆ ಅಂತ ಅನ್ಕೋಬಿಡಿ. ಏನಪ್ಪ ಅಂತಂದರೆ, ಈಗ ಮನಸ್ಥಿತಿ ಹೇಳ್ತಾ ಇರೋದು, ಕೆಲವೊಂದು ಸರಿ ನಾವು ತುಂಬ ಉದ್ವೇಗಕ್ಕೆ ಹೋಗಿ ಕೋಪಕ್ಕೆ ಹೋಗಿ ಏನೇನೋ ಮಾತಾಡ್ಬಿಡ್ತೀವಲ್ವಾ. ಒಬ್ಬ ರಾಜ ಇದ್ದಂತೆ, ಮಂತ್ರಿ ಯಾವುದೋ ಒಂದು ಊರಿಗೆ ಹೊರಟಿದ್ದಂತೆ, ಏನೋ ಬೇರೆ ಕೆಲಸದ ಮೇಲೆ. ಆವಾಗ ರಾಜ ಹೇಳಿದಂತೆ, ನೀನು ವಾಪಸ್ ಬರೋವಾಗ ನನಗೆ ಏನಾದರೂ ವಿಶೇಷವಾಗಿರೋದೊಂದು ಉಡುಗೊರೆನ ತರಬೇಕು ನೀನು ಅಂತ ಹೇಳಿದ್ನಂತೆ. ಮಂತ್ರಿ ಆಯಿತು ರಾಜರೇ ತರ್ತೀನಿ ಅಂತೇಳಿ ಹೋದ. ಅವನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ. ವಾಪಸ್ಸು ಬರಬೇಕಾದ್ರೆ ರಾಜ ಹೇಳಿದ್ದಕ್ಕೆ ಮಾತು ನೆನಪಾಯಿತು. ಏನೋ ಒಂದು ಗಿಫ್ಟ್ ತೊಗೊಂಬ ಅಂತ ಹೇಳಿದ್ದಾರೆ ರಾಜರಿಗೆ ಅಂತ ಹೇಳ್ಬಿಟ್ಟು ಬಜಾರಿಗೆ ಹೋದ. ಅಲ್ಲಿ ಒಬ್ಬ ಗೊಂಬೆಗಳನ್ನ ಮಾರ್ತಾ ಇದ್ದ.
ಇವನು ಕೇಳ್ದ ಗೊಂಬೆ ಮಾರೋನ್ನ, ಎಷ್ಟಪ್ಪ ಗೊಂಬೆ ಇದು ಅಂತ. ಅವನು ಒಂದು ಗೊಂಬೆನ ತೋರಿಸಿ, ಇದು 100 ವರಹ ಅಂತ ಹೇಳ್ದ. ಏನಿದ್ರು ವಿಶೇಷತೆ, 100 ವರಹ ಯಾಕಿದಕ್ಕೆ ಅಂತ ಕೇಳ್ದ. ಅದಕ್ಕೆ ಅವನೇ ಹೇಳ್ದ, ಸ್ವಾಮಿ ಇದರಲ್ಲಿ ನೀವು ಇಲ್ಲಿ ದಾರಾನ ಹಾಕಿದ್ರೆ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲಿ ದಾರ ಹಾಕಿದ್ರೆ ಇಲ್ಲಿ ಬರುತ್ತೆ ಅಂತ ಹೇಳ್ದ. ಅದಕ್ಕೆ ಇದು 100 ವರಹ ಅಂತಂದ. ಹೌದಾ ಅಂತ ಹೇಳ್ಬಿಟ್ಟು ಓಕೆ ಆಯಿತು ಅಂತೇಳಿ ಅಂದ. ಇನ್ನೊಂದು ಗೊಂಬೆನ ಕೇಳಿದಾಗ ಅವನು ಹೇಳ್ದ, ಸ್ವಾಮಿ ಇದು 1000 ವರಹ. ಯಾಕೆ ಅಂತಂದರೆ ಇದು ಇಲ್ಲಿ ದಾರ ಹಾಕಿದ್ರೆ ಇಲ್ಲಿ ಬರುತ್ತೆ ಇದು ಅಂತಂದ. ಓ ಸರಿ ಆಯಿತು. ಹಾಗಾದರೆ ಇನ್ನೊಂದು ಗೊಂಬೆನ ಕೇಳ್ದ, ಇದು 5000 ವರಹ ಅಂತಂದ. ಇದ್ರ ವಿಶೇಷತೆ ಏನು, ನೋಡೋಕ್ಕೆ ಎಲ್ಲ ಒಂದೇ ಥರ ಇದ್ದಾವೆ, ಇದು ಹಂಗೆ ಇದೆ ಅದು ಹಂಗೆ ಇದೆ, ಇದಕ್ಕೆ ಮಾತ್ರ ಯಾಕೆ 5000 ವರಹ ಕೇಳ್ತಾ ಇದೆಯಾ ನೀನು ಅಂತಂದಾಗ, ಸ್ವಾಮಿ ಇದೇನು ಮಾಡುತ್ತೆ ಗೊತ್ತಾ, ಇದು ಇಲ್ಲಿ ದಾರ ಹಾಕಿದ್ರೆ ಸಡನ್ನಾಗಿ ಇಲ್ಲೆಲ್ಲೂ ಬರಲ್ಲ, ಇಲ್ಲೆಲ್ಲ ಹೋಗಿ ಆಮೇಲೆ ಬರುತ್ತೆ ಅಂತಂದ. ಆಮೇಲೆ ಅವ್ನಿಗೆ ಆಶ್ಚರ್ಯ ಆಯಿತು. ಸರಿ ಆಯಿತು 3 ಕೊಡು ಅಂತೇಳಿ 3 ತಗೊಂಡೋದ. ರಾಜರ ಹತ್ರ ಇಟ್ಟ. ರಾಜರಿಗೆ ಇದೇನೋ ತಂದಿದ್ಯಾ ವಿಶೇಷವಾಗಿ ಗೊಂಬೆಗಳು, ಏನಿದು ಇದರ ವಿಶೇಷತೆ ಏನು ಅಂತ ಕೇಳಿದಾಗ ಮಂತ್ರಿ ಅದೇ ಥರ ಎಕ್ಸ್ಪ್ಲೇನ್ ಮಾಡ್ದ. ಆವಾಗ ಏನು ಹಂಗಂದ್ರೆ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ದ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳು ನನಗೆ ಏನೇನಿದು ಅಂತ. ಸೊ ಒಂದು ಗೊಂಬೆದು ಫಸ್ಟ್ ಗೊಂಬೆದೇನು, ಇಲ್ಲಿ ವಿಷಯವನ್ನು ಕೇಳಿದ ತಕ್ಷಣ ಬಾಯಲ್ಲಿ ಬರೋದು, ಮಾತಾಡೋದು, ಇಮ್ಮಿಡಿಯೇಟಾಗಿ ಆಕ್ಷನ್ ಮಾಡೋದು. ಈಗ ನೀವು ಯಾರಿಗಾರು ನಿಮಗೆ ಯಾರಾದರೂ ಏನಾದ್ರು ಒಂದು ವಿಷಯ ಕೇಳ್ತಾರೆ, ಅದು ಕೇಳಿಸ್ಕೊಳ್ಳೋಷ್ಟು ಪುರ್ಸೊತ್ತಿರಲ್ಲ, ಕೇಳಿ ಅವ್ರ ಬಾಯಿ ಮುಚ್ಚೋಷ್ಟಾಗಲೇ ನೀವು ಮಾತಾಡ್ತಾ ಇರ್ತೀರ, ಹೌದಾ? ಅದೇನು ಎತ್ತ ಅಂತ ಒಂಚೂರು ಯೋಚನೆ ಮಾಡೋದಿಲ್ಲ. ಇನ್ನೊಂದು ಏನಾಯಿತು, ಇಲ್ಲಿ ದಾರ ಹಾಕಿದ್ರೆ ಇಲ್ಲಿ ಬರುತ್ತೆ ಮತ್ತು ಇಲ್ಲೂ ಬರುತ್ತೆ. ಅದೇನು ಮಾಡುತ್ತೆ, ಇಲ್ಲಿ ಕೇಳಿಸ್ಕೊಂಡು ಈ ಕಡೆ ಎಲ್ಲನೂ ಬಿಟ್ಟುಬಿಡುತ್ತೆ. ಕೆಲವೊಂದು ವಿಷಯ ನಾವೇನು ಮಾಡ್ತೀವಿ, ಕೇಳಿಸ್ಕೊತೀವಿ, ಈ ಕಡೆಯಿಂದ ಬಿಟ್ಬಿಡ್ತೀವಿ. ಅದು ನಮ್ಗೆ ಎಷ್ಟೇ ಇಂಪಾರ್ಟೆಂಟ್ ಆಗಿದ್ರೂ ನಾವು ತಲೆಗೆ ತಗೊಳ್ಳೋದಿಲ್ಲ, ಹೌದಾ? ಇನ್ನೊಂದು ಗೊಂಬೆ ಏನು ಮಾಡುತ್ತೆ, ಇಲ್ಲಿ ವಿಷಯವನ್ನು ಕೇಳಿಸ್ಕೊಂಡು ಏನು ಮಾಡುತ್ತೆ, ಇಲ್ಲೆಲ್ಲ ಯೋಚನೆ ಮಾಡುತ್ತೆ. ಈ ವಿಷಯನ ಹೇಳ್ಬೇಕಾ ಹೇಳ್ಬಾರ್ದ, ಯಾವಾಗ ಹೇಳಬೇಕು, ಹೆಂಗೆ ಹೇಳಬೇಕು, ಎಷ್ಟು ಹೇಳಬೇಕು, ಪ್ರತಿಯೊಂದನ್ನು ಯೋಚನೆ ಮಾಡಿ ಆಮೇಲೆ ನಿಧಾನವಾಗಿ ಇಲ್ಲಿ ಬರುತ್ತೆ. ಮಾತಿನ ಮೂಲಕ ಆ ವಿಷಯ ಎಲ್ಲವನ್ನು ಅನಲೈಸ್ ಮಾಡಿ ಎಷ್ಟು ಹೇಳಬೇಕು, ಎಷ್ಟು ಹೇಳಬಾರ್ದು, ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು ಅಂತ ಯೋಚನೆ ಮಾಡಿ ಫಸ್ಟು, ಆಮೇಲಿಂದ ಬಾಯಲ್ಲಿ ವಿಷಯ ಬರುತ್ತೆ. 3ರಲ್ಲಿ ಏನು ವ್ಯತ್ಯಾಸ ಗೊತ್ತಾಯಿತು ಅಂದರೆ, ಫಸ್ಟು ಗೊಂಬೆ ಕೇಳ್ಕೊಂಡಿದ್ದ ತಕ್ಷಣ ರಿಯಾಕ್ಷನ್, ಅದೇನು ಅಂತ ಅರ್ಥ ಮಾಡ್ಕೊಳ್ದೇನೆ ಇಮ್ಮಿಡಿಯೇಟ್ ಹೇಳೋದು. ನಾವು ತುಂಬ ಜನ ಹೇಳಿರ್ತೀವಿ, ಏನೋ ಒಂದು ವಿಷಯ ಹೇಳ್ತಿರ್ತಾರೆ, ಅದೇನು ಅಂತ ತಿಂಕೆ ಮಾಡಲ್ಲ, ಆಗಲೇ ಇಲ್ಲಿ ಬಂದ್ಬಿಟ್ಟಿರುತ್ತೆ, ಅದು ನಮ್ಮ ನಿರ್ಧಾರ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಎರಡನೇದು ಏನು ಮಾಡುತ್ತೆ, ಇಲ್ಲಿ ಕೇಳುತ್ತೆ, ಅದು ಎಷ್ಟೇ ಇಂಪಾರ್ಟೆಂಟ್ ಆಗಿರಲಿ, ನಮ್ಮ ಜೀವನವನ್ನು ಸರಿ ಮಾಡೋವಂಥ ವಿಷಯ ಆಗಿದ್ರೂ ಕೂಡ ಇಲ್ಲಿಂದ ಬಿಟ್ಟುಬಿಡುತ್ತೆ ಅಲ್ವಾ, ನಮಗೆ ಬೇಡ ಇದು ಅಂತ. ಆದರೆ 3ನೇದು ಏನು ಮಾಡುತ್ತೆ, ಕೇಳ್ಕೊಳ್ಳುತ್ತೆ, ಯೋಚನೆ ಮಾಡುತ್ತೆ, ಆಮೇಲೆ ಇಲ್ಲಿಂದ ಬರುತ್ತೆ ವಿಷಯ. ಸೊ ಈ ಥರ ನಿಮಗೆ 3 ವಿಧವಾದ ಗಿಫ್ಟನ್ನು ತಂದಿದ್ದೀನಿ ಅಂತೇಳಿ ಮಂತ್ರಿ ಕೊಡ್ತಾನೆ. ಆ್ಯಕ್ಚುಲಿ ಇದು ಗಿಫ್ಟ್ ಅಲ್ಲ, ನಾವು ಹೇಗಿರಬೇಕು ಅಂತ 3 ವಿಷಯಗಳನ್ನ ಕೇಳ್ಕೊಂಡ ತಕ್ಷಣ ಯಾರಾದರೂ ಏನಾದ್ರು ಹೇಳ್ತಿದ್ದಾರೆ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾಡಬೇಡಿ. ಅದೇನು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಇದು ನನಗೆ ಅನ್ವಯಿಸುತ್ತಾ ಇಲ್ವಾ ಅಂತ ಫಸ್ಟ್ ಯೋಚನೆ ಮಾಡಿ. ಫಸ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಯೋಚನೆ ಮಾಡಿ, ಆಮೇಲೆ ಬಾಯಿಂದ ಬಿಡಿ. ಯಾಕಂದರೆ ಇದು ಕಷ್ಟ, ಇದು ದಿನ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ, ಒಂದೇ ದಿವಸ ಬರಲ್ಲ. ಇವನ್ ನಾನು ಕೂಡ ಯಾರಾದರೂ ಮಾತಾಡುವಾಗ ಮಧ್ಯೆ ಬಾಯಿ ಆಗ್ತಿರ್ತೀನಿ ಜಾಸ್ತಿ. ನಂದು ಒಂದು ವೀಕ್ನೆಸ್ ಅದು. ಆ ವ್ಯಕ್ತಿ ಹೇಳೋವರೆಗೂ ಕಾಯೋದೇ ಇಲ್ಲ, ಮಧ್ಯದಲ್ಲಿ ಮಾತಾಡ್ತೀನಿ. ನನಗೆ ಈ ಸ್ಟೋರಿ ಕೇಳಿದ ಮೇಲೆ ನನಗೂ ಅನ್ನಿಸ್ತು, ಹೌದಲ್ವಾ, ಫಸ್ಟು ನಾವು ಕೇಳ್ಕೋಬೇಕು. ಯಾರು ಚೆನ್ನಾಗಿ ಕೇಳುವಂಥ ಅಭ್ಯಾಸವನ್ನು ಮಾಡ್ಕೋತಾರೆ ಅವರು ಒಳ್ಳೆ ಟೀಚರ್ ಆಗ್ತಾರಂತೆ. ಹೇಳುವಂಥ ಅಭ್ಯಾಸ ಚೆನ್ನಾಗಿ ಮಾಡ್ಕೋತಾರೆ. ಫಸ್ಟ್ ಕೇಳೋಕ್ಕೆ ರೆಡಿ ಇಲ್ಲ ಅಂತಂದಮೇಲೆ ಹೇಳೋಕ್ಕೆ ಏನು ರೆಡಿ ಆಗ್ತಾರೆ ಅವರು? ಕೇಳಿಸ್ಕೊಂಡ್ರೆ ತಾನೇ ಏನು ಸರಿಯಾಗಿದೆ ಏನು ಸರಿಯಾಗಿಲ್ಲ ಅಂತ ಅನಲೈಸ್ ಮಾಡಿ ಹೇಳೋಕ್ಕಾಗೋದು. ಸೊ ಹಾಗಾಗಿ ಯಾರಾದರೂ ಏನಾದ್ರು ಹೇಳ್ತಿದ್ದಾರೆ, ನಿಮ್ಮ ಹತ್ರ ಏನಾದ್ರು ಹೇಳಕ್ಕೆ ಬಂದಿದ್ದಾರೆ ಅಂದರೆ ಸಂಪೂರ್ಣವಾಗಿ ಅವ್ರ ಮಾತನ್ನು ಫಸ್ಟ್ ಕೇಳಿಸ್ಕೊಳ್ಳಿ, ಮಧ್ಯೆ ಬಾಯಿ ಹಾಕಕ್ಕೆ ಹೋಗ್ಬೇಡಿ. ಆಮೇಲಿಂದ ಯೋಚನೆ ಮಾಡಿ
ರಿಪೀಟ್ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಕತೆ ಚೆನ್ನಾಗಿತ್ತಾ? ಓಕೆ, ತುಂಬಾ ಚೆನ್ನಾಗಿತ್ತು. ಅವಶ್ಯಕತೆ ಇದೆ ಅಲ್ವಾ? ಎಲ್ರಿಗೂ ಇದೆ, ನನಗಂತೂ ಜಾಸ್ತಿ ಇದೆ. ಕೆಲವ್ರಿಗಂತೂ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಏನೇ ವಿಷಯ ಕಿವಿಗೆ ಬಿದ್ದರೂ ಪಟ ಅಂತ ವಾಪಸ್ ತಿರುಗಿ ಇಮ್ಮಿಡಿಯೇಟು ಆ್ಯಕ್ಷನ್ ಮಾಡಬೇಡಿ. ನಿಮಗೆ ಅದು ಸೂಕ್ತವ ನೋಡಿಕೊಂಡು, ಇಲ್ಲ ಅಂದರೆ ಇಲ್ಲಿ ಬಿಟ್ಬಿಡಿ. ಇದೆ ಅಂದರೆ ಮಾತ್ರ ಇಲ್ಲಿ ಬರಲಿ, ಇಲ್ಲ ಅಂದರೆ ಅದು ಅವಶ್ಯಕತೆ ಇಲ್ಲ ಅಂದರೆ ಹೇಳ್ಬೇಡಿ, ಇಲ್ಲೇ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಬಿಟ್ಬಿಡಿ. ಬಟ್ ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾಡಬೇಡಿ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತಾರಲ್ಲ, ಹಂಗೆ. ಓಕೆ, ಈಗ ಮೆಡಿಟೇಷನ್ ಮಾಡೋಣ. ಅಫರ್ಮೇಷನ್ ನಿನ್ನೆ ಸ್ವಲ್ಪ ಬೇರೆ ಥರ ಮಾಡಿದ್ವಿ ಅಲ್ವಾ, ಇವತ್ತು ಕೂಡ ಪ್ರಾಣಾಯಾಮ ಮಾಡೋಣ. ಒಂದು 5-10 ನಿಮಿಷ ನಾಡಿ ಶೋಧನೆ ಮಾಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಬಲಗಡೆಯಿಂದ ಉಸಿರನ್ನ ತಗೋಬೇಕು, ಎಲ್ಲೂ ಸ್ಟಾಪ್ ಮಾಡಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಹಿಂಗೆ ತಗೊಂಡು ಹಿಂಗೆ ಬಿಡೋದು. ಲಾಸ್ಟಲ್ಲಿ ಎಡಗಡೆಯಿಂದ ಉಸಿರನ್ನು ಬಿಟ್ಟು ಸ್ಟಾಪ್ ಮಾಡಬೇಕು. ಮಿನಿಮಮ್ 5 ಅಥವಾ 9 ಸಾರಿ, 9 ಸಾರಿ ಮಾಡಿದ್ರೆ ಒಳ್ಳೆಯದು. 9 ಸಾರಿ ಮಾಡಿ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಆರಾಮಾಗಿ ಉಸಿರಾಡುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. ಉಸಿರಾಟಕ್ಕೆ ಯಾವುದೇ ಥರ ತೊಂದರೆ ಆಗಬಾರ್ದು. ಕಣ್ಣುಗಳನ್ನು ಮುಚ್ಚಿ, ಆಯಾಸವಿಲ್ಲದೆ ಆರಾಮಾಗಿ ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ. ನಾಡಿ ಶೋಧನವನ್ನು ಮಾಡೋಣ. ಇದಾದಮೇಲೆ, ನಾಡಿ ಶೋಧನ ಆದಮೇಲೆ ಉಜ್ಜಯಿ ಪ್ರಾಣಾಯಾಮನ ಮಾಡೋಣ. ಉಜ್ಜಯಿ ಅಂದರೆ ಗೊತ್ತಲ್ಲ, ಮೂಗಲ್ಲಿ ದೀರ್ಘವಾದ ಉಸಿರಾಟವನ್ನು ತಗೊಂಡು ಹೊಟ್ಟೆಯಲ್ಲಿ ಇಟ್ಕೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿಡಬೇಕು. ಆಗುತ್ತೆ ನನಗೆ ಅಂತೇಳಿ ಎಷ್ಟೊತ್ತು ಸಾಧ್ಯವಾಗುತ್ತೆ, 30 ಸೆಕೆಂಡ್, 10 ಸೆಕೆಂಡ್, 20 ಸೆಕೆಂಡ್, ಎಷ್ಟೊತ್ತು ನಿಮಗೆ ಸಾಧ್ಯವೋ ಅಷ್ಟೊತ್ತು ಹೊಟ್ಟೆಯಲ್ಲಿ ಉಸಿರನ್ನು, ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳಿ. ಆಮೇಲೆ ಬಾಯಿಯ ಮುಖಾಂತರ ಬಿಡಬೇಕು. ಇದು ಉಜ್ಜಯಿ ಪ್ರಾಣಾಯಾಮ. ಇದಾದಮೇಲೆ ಭ್ರಾಮರಿ ಮಾಡೋಣ. ಸಮಯ ಇದ್ದರೆ ಇನ್ನೊಂದು ಪ್ರಾಣಾಯಾಮ ಹೇಳ್ತೀನಿ, ಇಲ್ಲಾಂದರೆ ಗ್ರ್ಯಾಟಿಟ್ಯೂಡ್ ಮಾಡಿಬಿಡೋಣ. ಇಲ್ಲಾಂದರೆ ನಿಮಗೆ ಇನ್ನೊಂದು ಪ್ರಾಣಾಯಾಮನ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಆಮೇಲೆ ಆ ಪ್ರಾಣಾಯಾಮದ ಹೆಸರು ಹೇಳಿದ ತಕ್ಷಣ ನೀವು ಮಾಡಬೇಕು. ಇವತ್ತು ಸದ್ಯಕ್ಕೆ ನಾಡಿ ಶೋಧನ, ಉಜ್ಜಯಿ ಪ್ರಾಣಾಯಾಮ ಮತ್ತು ಭ್ರಮರಿ 3 ಪ್ರಾಣಾಯಾಮನ ಮಾಡೋಣ. ಆಮೇಲೆ ಗ್ರ್ಯಾಟಿಟ್ಯೂಡ್ ಮಾಡೋಣ. ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಶುರು ಮಾಡಿ. ಎಲ್ಲರೂ ನಾಡಿ ಶೋಧವನ್ನು ಮಾಡಿ. ಬಲಗಡೆಯಿಂದ ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಮ್ಮ ಬಲ ಕೈಯಿಂದ ಮೂಗನ್ನು ಹೆಬ್ಬೆರಳಿಂದ ಬಲ ಸೈಡನ್ನು ಮುಚ್ಕೊಳ್ಳಿ. ಕಿರು ಬೆರಳು ಮತ್ತು ಉಂಗುರದ ಬೆರಳಿಂದ ಎಡಗಡೆ ಮುಚ್ಕೊಳ್ಳಿ. ಈ 2 ಬೆರಳುಗಳು ಫೋಲ್ಡ್ ಮಾಡ್ಕೊಳ್ಳಿ. ಎಡಗೈಯಲ್ಲಿ ಚಿನ್ಮುದ್ರೆ ಹಾಕಿ ಕೂತ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಕಂಫರ್ಟಬಲ್ ಹೇಗಾಗುತ್ತೋ ಹಾಗೆ ಶುರು ಮಾಡಿ. ಇನ್ಹೇಲ್. ನಿಧಾನವಾಗಿ ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಅದೇ ರೀತಿ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನು ಬಿಡಿ. ಅದೇ ರೀತಿ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಲಾಸ್ಟಲ್ಲಿ ಬಿಡುವಾಗ ಎಡಗಡೆಯಿಂದ ಉಸಿರನ್ನು ಬಿಟ್ಟು ಎಂಡ್ ಮಾಡಬೇಕು. ನಾಡಿ ಶೋಧನ ಯಾರ್ದು 9 ಟೈಮ್ಸ್ ಆಗುತ್ತೆ ಅವರು 2 ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಗಾಡಿಯನ್ನು
ಗಾಳಿಯನ್ನು ಹೋಲ್ಡ್ ಮಾಡಿ ಹೊಟ್ಟೆಯಲ್ಲಿ, ನಾಭಿಯಲ್ಲಿ ಹೊಟ್ಟೆ ದಪ್ಪ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟೊತ್ತು ಹೋಲ್ಡ್ ಮಾಡಿ ನಿಧಾನವಾಗಿ ಬಾಯಿಯಿಂದ ಉಸಿರನ್ನು ಬಿಡಿ. ಇದು ಉಜ್ಜಯಿ ಪ್ರಾಣಾಯಾಮ. ನಾಡಿ ಶೋಧನ ಕಂಪ್ಲೀಟ್ ಆದಮೇಲೆ ಉಜ್ಜಯಿನ ಶುರು ಮಾಡಿ. ಉಜ್ಜಯಿ ಪ್ರಾಣಾಯಾಮವನ್ನು ಎರಡೂ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ತಗೊಳ್ಳಿ. ಹೊಟ್ಟೆಯಲ್ಲಿ, ನಾಭಿಯಲ್ಲಿ ಹಿಡಿದಿಟ್ಕೊಳ್ಳಿ. ಹೋಲ್ಡ್ ಮಾಡಿ. ಹೋಲ್ಡ್ ಹೋಲ್ಡ್ ಹೋಲ್ಡ್. ನಿಮ್ಮ ಕೆಪಾಸಿಟಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳಿ. ನಂತರ ಬಿಡಿ. ಕನಿಷ್ಠ ಪಕ್ಷ 5 ಬಾರಿ ಆದರೂ ಮಾಡಿ ಇದನ್ನು, ಉಜ್ಜಯಿ ಪ್ರಾಣಾಯಾಮವನ್ನು. ದಿನೇ ದಿನೇ ಒಂದೊಂದು ಸ್ಟೆಪ್ಪನ್ನು ಜಾಸ್ತಿ ಮಾಡ್ಕೊಂಡು ಹೋಗಿ. ಅಂದರೆ ಇವತ್ತು 5 ಬಾರಿ ಮಾಡಿದರೆ ನಾಳೆ 6 ಬಾರಿ ಮಾಡಬೇಕು, ನಾಡಿದ್ದು 7 ಬಾರಿ ಮಾಡಬೇಕು. ಈಗ ಭ್ರಮರಿಯನ್ನು ಮಾಡೋಣ. ಯಾರದೆಲ್ಲ ಉಜ್ಜಯಿ ಪ್ರಾಣಾಯಾಮ ಕಂಪ್ಲೀಟ್ ಆಗಿದೆ ಅವರು ಭ್ರಮರಿಯನ್ನು ಮಾಡಬೇಕು. ನಿಮ್ಮ ಹಸ್ತಗಳಿಂದ ಮುಖವನ್ನು ಬಂದ್ ಮಾಡಿ, ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಕೊಳ್ಳಿ. ತೋರ್ಬೆರಳು ಮತ್ತು ಮಧ್ಯದ ಬೆರಳಿಂದ ಕಣ್ಣನ್ನು ಮುಚ್ಚಿ. ಭ್ರಾಮರಿಯ ಪೋಷನ್ ನಾನು ನಿನ್ನೆ ತೋರಿಸಿದ್ದೆ. ಇವತ್ತು ಹೊಸಬ್ರು ಬಂದಿದ್ದಾರೆ ಅನಿಸುತ್ತೆ, ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನಾಳೆ ನಾನು ಭ್ರಾಮರಿ ಹೇಗೆ ಮಾಡೋದು ಅಂತ ಫಸ್ಟ್ ಒಂದು ಸರಿ ತೋರಿಸ್ಕೊಡ್ತೀನಿ. ಈಗ ಶುರು ಮಾಡೋಣ. 2 ಮೂಗಿಂದ ಉಸಿರನ್ನು ಎಳ್ಕೊಳ್ಳಿ. ದುಂಬಿಯಾಗೆ ನಾದವನ್ನು ಮಾಡಬೇಕು. ಕಿವಿ ತುಂಬ ಟೈಟಾಗಿ ಮುಚ್ಚಿರಿ. ಕಿವಿ ಹೆಬ್ಬೆರಳಿನ ಸಹಾಯದಿಂದ ಕಿವಿಯನ್ನು ಮುಚ್ಕೊಂಡಿರಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ.
ದೀರ್ಘವಾದ ಉಸಿರನ್ನು ತಗೊಳ್ಳಿ. ಭ್ರಮರಿ ಪ್ರಾಣಾಯಾಮವು ನಿಮ್ಮ ಮೆದುಳಿನ ಶಕ್ತಿಯನ್ನು 1 ಬಾರಿ ಮಾಡುವುದರಿಂದ 100 ಪಟ್ಟು ಹೆಚ್ಚಾಗುತ್ತೆ. ಭ್ರಮರಿ ಪ್ರಾಣಾಯಾಮದ ಉಪಯೋಗಗಳು: ನೀವು 1 ಬಾರಿ ಮಾಡುವುದರಿಂದ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ 100 ಬಾರಿ ಹೆಚ್ಚಾಗುತ್ತೆ. ಬ್ರೈನಲ್ಲಿ ಒಂದು ಎಲೆಕ್ಟ್ರಿಕ್ ಪವರ್ ಪಾಸ್ ಆಗುತ್ತೆ. ಅದರಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಪ್ಯಾನಿಕ್ ಆಗೋದಿಲ್ಲ. ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಬರುತ್ತೆ. ಯಾರದೆಲ್ಲ 3 ಪ್ರಾಣಾಯಾಮಗಳು ಮುಗ್ದಿದ್ದಾವೆ ಅವರು ಕಣ್ಣನ್ನು ಬಿಡಬೇಡಿ, ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡಿರಿ. ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ಈಗ 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್, ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಅಷ್ಟೇ ಸರಾಗವಾಗಿ ಉಸಿರನ್ನು ಬಿಡಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಅದೇ ರೀತಿ ಸರಾಗವಾಗಿ ಉಸಿರನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಉಸಿರನ್ನು ಬಿಡಿ. ಇನ್ಹೇಲ್. ಓಕೆ, ಈಗ ಓಂಕಾರವನ್ನು ಹೇಳೋಣ. ಓಂಕಾರದ ನಾದ ನಿಮ್ಮ ಇಡೀ ದೇಹವನ್ನು ಕಂಪಿಸಬೇಕು. ಓಂಕಾರದ ನಾದ, ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನು ಆವರಿಸ್ಕೋಬೇಕು. ಆ ರೀತಿ ಫೀಲ್ ಮಾಡ್ಕೊಳ್ಳಿ. ಇನ್ಹೇಲ್. ಓ ಇನ್ಹೇಲ್. ಓ inhale. ಈಗ ಕೃತಜ್ಞತಾ ಭಾವನೆಯಿಂದ ದೇಹದಲ್ಲಿ ಯಾವುದೇ ತನದ ಬಿಗಿತನ ಬೇಡ. ಮುಖದಲ್ಲಿ ಮಂದಹಾಸವಿರಲಿ, ಮುಗುಳ್ನಗೆ ಇರಲಿ. ಒಬ್ಬೊಬ್ಬರಾಗಿ ಎಲ್ಲರ ಆಶೀರ್ವಾದವನ್ನು ಪಡೆಯೋಣ. ನಮ್ಮ
ತಂದೆ ತಾಯಿ, ಗುರುಗಳು, ದೈವ, ದೇವರು. ನಿಮ್ಮ ತಂದೆ ತಾಯಿಯನ್ನು ಸ್ಮರಿಸಿಕೊಳ್ತಾ ನಿಮ್ಮ ಗುರುಗಳನ್ನು ಸ್ಮರಿಸಿಕೊಳ್ಳಿ. ಅದೇ ರೀತಿ ನಿಮ್ಮ ಮನೆಯ ದೇವರು ಅಥವಾ ದೈವ ಹಾಗೂ ನೀವು ವಾಸ ಮಾಡುವಂಥ ಸ್ಥಳದಲ್ಲಿರುವಂಥ ಗ್ರಾಮ ದೇವತೆ ಅಥವಾ ಊರಿಗೆ ಅನ್ನೋ ಒಂದು ಶಕ್ತಿ ಇರುತ್ತೆ, ಅದನ್ನು ನೆನಪಿಸಿಕೊಳ್ಳಿ. ಅವರೆಲ್ಲರೂ ನಿಮ್ಮ ಮುಂದೆ ನಿಂತಿದ್ದಾರೆ. ಅವರ ಸಂಪೂರ್ಣ ಆಶೀರ್ವಾದವನ್ನು ನೀವು ಕೇಳ್ತಾ ಇದ್ದೀರಾ. ಅವರ ಕಡೆಯಿಂದ ಮನಪೂರ್ತಿಯಾದ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಎಲ್ಲರ ಆಶೀರ್ವಾದವನ್ನು ತಗೊಳ್ಳಿ. ಹಾಗೆ ಎಲ್ಲರಿಗೂ ಇಂಥ ಒಂದು ಅದ್ಭುತ ದಿನವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಾವು ಉಪಯೋಗಿಸುವಂಥ ಎಲ್ಲ ವಸ್ತುಗಳ ಬಗ್ಗೆ ಒಂದು ಧನ್ಯತಾ ಭಾವನೆಯನ್ನು ತಂದುಕೊಳ್ಳೋಣ, ಕೃತಜ್ಞತೆಯನ್ನು ಹೇಳೋಣ. ಪ್ರತಿದಿನ ಪ್ರತಿ ಕ್ಷಣ ನನ್ನಲ್ಲಿ ಒಂದು ಪ್ರಾಣಶಕ್ತಿ ಇದೆ, ಅಂದರೆ ಉಸಿರಾಟ. ಅಂಥ ಉಸಿರಾಟವನ್ನು ತುಂಬ ಸುಗಮವಾಗಿ ಸ್ವಚ್ಛವಾಗಿ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಯೂನಿವರ್ಸ್ಗೆ ಹಾಗೂ ದೇವರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಆಯಾಸ ನಿವಾರಣೆ ಮಾಡಿಕೊಳ್ಳಲು, ನಮ್ಮಲ್ಲಿ ಹೊಸ ಚೈತನ್ಯ ಹುಟ್ಟಲು, ನಮ್ಮಲ್ಲಿ ಹೊಸ ಶಕ್ತಿ ಹುಟ್ಟಲು ನಾವು ನೀರನ್ನು, ಜಲತತ್ವವನ್ನು ಉಪಯೋಗಿಸ್ತೇವೆ. ನಮ್ಮ ದೇಹದಲ್ಲೂ ಕೂಡ ಪಂಚತತ್ವಗಳಿದ್ದಾವೆ. ಹಾಗೆ ಹೊರಗಿಂದ ಕೂಡ ನಾವು ಜಲತತ್ವವನ್ನು ಸ್ವೀಕರಿಸ್ತೇವೆ ನಮ್ಮಲ್ಲಿರುವ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ. ಅಂಥ ನೀರಿಗೆ ಕೂಡ ಧನ್ಯವಾದಗಳನ್ನು ಹೇಳಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಪ್ರತಿದಿನ ನಾವು ಸಮಯಕ್ಕೆ ಸರಿಯಾಗಿ ರುಚಿಯಾದ, ಶುಚಿಯಾದ, ಆರೋಗ್ಯಕರವಾದ ಆಹಾರವನ್ನು ಸೇವಿಸ್ತೇವೆ. ಆ ಆಹಾರವನ್ನು ಬೆಳೆಯಲು ಅನುವು ಮಾಡಿಕೊಟ್ಟ ಪೃಥ್ವಿ ತತ್ವಕ್ಕೆ, ಭೂಮಿಗೆ ಥ್ಯಾಂಕ್ ಯು ಅನ್ನು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಧರಿಸುವಂಥ ಬಟ್ಟೆಗಳನ್ನು ತಯಾರು ಮಾಡುವ ಪ್ರತಿಯೊಬ್ಬರಿಗೂ ನಾನು ಚೆನ್ನಾಗಿ ಕಾಣಲು, ಒಂದು ಬಟ್ಟೆಯನ್ನು ಧರಿಸಿ ನಾನು ಸುಂದರವಾಗಿ ಕಾಣಲು ಅದರ ಹಿಂದೆ ನೂರಾರು ಜನರ ಶ್ರಮವಿರುತ್ತದೆ. ಆ ಶ್ರಮಪಟ್ಟಂಥ ಪ್ರತಿಯೊಬ್ಬರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ ಇವರನ್ನು ಅಂತ ಹಾರಿಸ್ತಾ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಮಗೆ ವಾಸ ಮಾಡಲಿಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ದಾರೆ ದೇವರು. ಅದು ಬಾಡಿಗೆ ಮನೆ ಇರಬಹುದು, ಸ್ವಂತ ಮನೆ ಇರಬಹುದು. ಬಿಸಿಲು, ಗಾಳಿ, ಮಳೆ, ಚಳಿಗೆ ಸಿಲುಕದೆ ನಮ್ಮ ದೇಹ ಮತ್ತು ಮನಸ್ಸನ್ನು ಚೆನ್ನಾಗಿಡಲು ಮನೆ ಸಹಾಯ ಮಾಡ್ತಾ ಇದೆ. ಆ ಮನೆಯನ್ನು ಕಟ್ಟಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ಲಾನ್ ಮಾಡಿದಂಥ ಇಂಜಿನಿಯರಿಂದ ಹಿಡಿದು ಬಿಲ್ಡರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಣ. ಅವರೆಲ್ಲರ ಜೀವನ ಚೆನ್ನಾಗಿರಲಿ ಅಂತ. ಅದೇ ರೀತಿ ನೀವು ಮಾಡುತ್ತಾ ಇರುವಂಥ ಕೆಲಸದ ಬಗ್ಗೆ ನಿಮಗೆ ಧನ್ಯತಾ ಭಾವನೆ ಬರಲಿ. ಕೆಲಸ ಯಾವುದೇ ಇರಲಿ, ಅದರಿಂದ ನಮ್ಮ ಹೊಟ್ಟೆ ತುಂಬ್ತಾ ಇದೆ, ಅನ್ನ ನೀಡ್ತಾ ಇದೆ. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕು, ಕೃತಜ್ಞತೆ ಇರಬೇಕು. ಕೆಲಸ ಸಣ್ಣದಾದರೂ ದೊಡ್ಡದಾದರೂ ಅದರಿಂದ ನಮಗೆ ಆಗ್ತಾ ಇರುವಂಥ ಉಪಯೋಗವನ್ನು ನೆನೆಸ್ಕೊಂಡು ಆ ಒಂದು ಕೆಲಸ ಕೊಟ್ಟಂಥ, ಜಾಬ್ ಕೊಟ್ಟಂಥ ಅಥವಾ
ಸೆಲ್ಫ್ ಎಂಪ್ಲಾಯ್ಸ್ ಇದ್ದರೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಮನೆಯವರಿಗೆ ಎಲ್ಲರಿಗೂ ನೀವು ಮಾಡುತ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಿಮಗೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮಗೆ ಸಹಾಯ ಮಾಡಿದ್ದಾರೆ, ಮತ್ತು ನಿಮ್ಮದು ಶಾಪ್ ಇದ್ದರೆ ಬರುವಂಥ ಗ್ರಾಹಕರಿಗೆ ಕೂಡ ಥ್ಯಾಂಕ್ ಯು ಹೇಳಿ. ಯಾಕಂದರೆ ಅವರು ಬಂದ್ರೇ ನಮಗೆ ಬಿಸ್ನೆಸ್ ಆಗೋದು. ಸೊ ಹಾಗಾಗಿ ಬರುವಂಥ ಎಲ್ಲ ಕ್ಲೈಂಟ್ಸ್, ಎಲ್ಲ ಗ್ರಾಹಕರು ಜೀವನ ಚೆನ್ನಾಗಿರಲಿ ಅಂತ ಕೃತಜ್ಞತೆಗಳನ್ನು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಇದೆಲ್ಲವನ್ನು ಮಾಡಲು ಒಂದು ಮುಖ್ಯವಾದ ಎನರ್ಜಿ ಬೇಕು, ವಿಟಮಿನ್ ಎಂ. ಹಣದ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಅದು ಒಂದು ಅದ್ಭುತವಾದ ಎನರ್ಜಿ. ಆ ಎನರ್ಜಿಗೆ ಥ್ಯಾಂಕ್ ಯು ಹೇಳೋಣ. ನನ್ನ ಬಳಿ ತುಂಬ ಹಣವಿದೆ, ಐ ಆಮ್ ರಿಚ್. ಇಂಥ ಹಣವು ಪ್ರತಿದಿನ ಪ್ರತಿ ಕ್ಷಣ 24 ಗಂಟೆಗಳಲ್ಲಿ ಯಾವಾಗಲೂ ನನ್ನ ಬಳಿ ಬರ್ತಾನೇ ಇದೆ, ಹಾಗೂ ಅವಶ್ಯಕತೆ ಇರುವವರೆಗೆ ಹೋಗ್ತಾ ಇದೆ. ಬಂದದ್ದು ಉಳಿತಾ ಇದೆ, ಸೇವಿಂಗ್ ಆಗ್ತಾ ಇದೆ, ನನ್ನ ಬಳಿ ಹಣ ಉಳಿತಾ ಇದೆ. ಇಂಥ ಹಣಕ್ಕೆ ಕೂಡ ಥ್ಯಾಂಕ್ ಯು. ನಿಮ್ಮಲ್ಲಿರುವಂಥ ಹಣಕ್ಕೆ ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನು ತಿಳಿಸಿ. ಹೀಗೆ 10 ಪಟ್ಟು, 100 ಪಟ್ಟು, 1000 ಪಟ್ಟು ಹೆಚ್ಚಾಗ್ತಾ ಇದೆ, 1,00,000 ಪಟ್ಟು ಹೆಚ್ಚಾಗ್ತಾ ಇದೆ. ಅದರಿಂದ ನನ್ನ ಮಾನಸಿಕ, ದೈಹಿಕ ಎಲ್ಲ ಜೀವನ ಸರಿ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಹಣವೇ, ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮಲ್ಲಿರುವಂಥ ಹಣಕ್ಕೆ ಹಾಗೂ ನಿಮ್ಮ ಬಳಿ ಬರ್ತಾ ಇರ್ತಕ್ಕಂಥ, ಈಗ ಆಲ್ರೆಡಿ ಆನ್ ದ ವೇನಲ್ಲಿದೆ, ಬರ್ತಾ ಇದೆ, ಆ ಹಣಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಸ್ವೀಟ್ ಮೆಮೊರೀಸನ್ನು ಕ್ರಿಯೇಟ್ ಮಾಡಿರುವಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಎಲ್ಲರ ಜೀವನ ಚೆನ್ನಾಗಿರಲಿ ಅಂತ ಕೃತಜ್ಞತಾ ಭಾವನೆಯಲ್ಲಿ ನಿಮಗೆ ಸಹಾಯ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ನೋವು ಕೊಟ್ಟು, ಕಷ್ಟ ಕೊಟ್ಟು ಜೀವನ ಬದುಕನ್ನು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲಲು ಅವಕಾಶ ಮಾಡಿಕೊಟ್ಟವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಂದರೆ ಅವರು ನಿಮಗೆ ಕಷ್ಟ ಕೊಟ್ಟಿಲ್ಲ ಅಂದರೆ ನಿಮ್ಮೊಳಗಿದ್ದ ಶಕ್ತಿ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಮೊಳಗಿದ್ದ ರಿಯಲ್ ಮ್ಯಾನ್ ನಿಮ್ಮನ್ನು ಹೊರಗೆ ತಂದಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೂ ಕೂಡ ಥ್ಯಾಂಕ್ ಯುನ ಹೇಳಬೇಕು. ಇನ್ಮೇಲೆ ನಮಗೆ ನೋವು ಕೊಟ್ಟವರಿಗೆ ಥ್ಯಾಂಕ್ ಯು ಹೇಳಬೇಕು. ಕಾರಣ ನಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಅವರ ಜೀವನ ಕೂಡ ಚೆನ್ನಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಎಷ್ಟೊಂದು ರಿಸ್ಕನ್ನು ತಗೊಂಡಿದ್ದಾರೆ. ಅವರಿಗೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಲಿ ಅವರು ಅಂತ ಅವರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳಿ. ನಿಮ್ಮ ಪಾರ್ಟ್ನರ್ಗೆ ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಸ್ಪೆಷಲ್ಲಾಗಿ ಯಾರಿಗಾದರೂ ಥ್ಯಾಂಕ್ ಹೇಳಬೇಕಂದ್ರೆ ಅವರಿಗೂ ಕೂಡ ಅವರನ್ನು, ಆ ಸನ್ನಿವೇಶವನ್ನು ನೆನಪು ಮಾಡಿಕೊಂಡು ಅವರಿಗೂ ಕೂಡ ಥ್ಯಾಂಕ್ ಯುನ ಹೇಳಿ. ಮುಖದಲ್ಲಿ ಪ್ರಸನ್ನ ಭಾವನತೆ ಇರಲಿ, ಕೃತಜ್ಞತಾ ಭಾವನೆ ಇರಲಿ, ನಗುಮುಖವಿರಲಿ. ಮುಂದಿನ 1 ನಿಮಿಷ ನಿಮ್ಮ ಸಮಯ. ಎಲ್ಲರಿಗೂ ಸ್ಪೆಷಲ್ ಎಲ್ಲ ಪರ್ಸನ್ಸ್ಗೂ ಥ್ಯಾಂಕ್ ಯು ಅನ್ನು ಹೇಳಿ.
ನಿಧಾನವಾಗಿ ವಾತ್ಸವಕ್ಕೆ ಬನ್ನಿ. ನಿಧಾನವಾಗಿ ವಾತ್ಸವಕ್ಕೆ ಬನ್ನಿ. ಈಗ ನಿಮ್ಮ ಎರಡೂ ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ ಆ ಬಿಸಿಯಾದ ನಿಮ್ಮ ಕಣ್ಣುಗಳನ್ನು ಸ್ಪರ್ಶ ಮಾಡಿ. ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣುಗಳನ್ನು ಸ್ಪರ್ಶ ಮಾಡಿ. ಕೆನ್ನೆ ಗಲ್ಲ ಇಡೀ ಮುಖವನ್ನು ಸ್ಪರ್ಶ ಮಾಡಿ. ಹಾಗೆ ನಿಮ್ಮ ಇಡೀ ದೇಹವನ್ನು ಸ್ಪರ್ಶ ಮಾಡುತ್ತಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ದೇವರೇ, ನನಗೆ ಇಂಥ ಒಳ್ಳೆ ಶರೀರವನ್ನು ಕೊಟ್ಟಿದ್ದಕ್ಕೆ, ಯಾವುದೇ ರೀತಿಯ ಊನವಿಲ್ಲದ ಆರೋಗ್ಯಕರವಾದ ಶರೀರವನ್ನು ನನಗೆ ಕೊಟ್ಟಿದ್ದಕ್ಕೆ ಅಂತ ನಿಮ್ಮ ಬಗ್ಗೆ ನಿಮಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಐ ಆಮ್ ಗ್ರೇಟ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯೂಟಿ, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಸೋ ಕ್ಲವರ್, ಐ ಆಮ್ ಬ್ರಿಲಿಯಂಟ್. ನಿಮ್ಮ ಬಗ್ಗೆ ನಿಮಗೆ ಏನು ಬೇಕು ಅದೆಲ್ಲ ಪಾಸಿಟಿವ್ ವರ್ಡ್ಸನ್ನು ಹೇಳ್ಕೊಳ್ಳಿ. ಇಡೀ ದೇಹವನ್ನು ಸ್ಪರ್ಶ ಮಾಡುತ್ತಾ ಮತ್ತೊಮ್ಮೆ ಕೈಯನ್ನು ರಬ್ ಮಾಡಿ. ನಿಮ್ಮ ಮುಖವನ್ನು ಸ್ಪರ್ಶ ಮಾಡಿ. ಎರಡೂ ಕೈಗಳನ್ನು ನಿಮ್ಮ ಮುಖದ ಮುಂದೆ ತನ್ನಿ. ಮುಖವನ್ನು ಆಯಾಸವಿಲ್ಲದೆ ಕಣ್ಣುಗಳನ್ನು ನಿಧಾನವಾಗಿ ತೆರೆಯುತ್ತಾ ಕರಗಳನ್ನು ನೋಡಿ. ಆಯಾಸವಿಲ್ಲದೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾ ಕರಗಳನ್ನು ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಮುಖದಲ್ಲಿ ಮಂದಹಾಸವಿರಲಿ, ನಗುಮುಖವಿರಲಿ, ಮನಸ್ಸು ಪ್ರಸನ್ನವಾಗಿರಲಿ. ಕರಗಳನ್ನು ನೋಡುತ್ತಾ ದೇವರ ದರ್ಶನವನ್ನು ಮಾಡಿ. ವೆರಿ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನೀರಿನ ಲೋಟವನ್ನು ತಗೊಳ್ಳಿ. ಎಲ್ಲರಿಗೂ ಶುಭೋದಯ. ಎಲ್ಲರೂ ವಿಶ್ ಮಾಡಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶುಭಾ ಮ್ಯಾಮ್. ನೀರಿನ ಲೋಟವನ್ನು ತಗೊಳ್ಳಿ. ಕಲಾವತಿ ಮೇಡಮ್ ಗುಡ್ ಮಾರ್ನಿಂಗ್. ಚಂದ್ರ ಸರ್ ಗುಡ್ ಮಾರ್ನಿಂಗ್. ಪುಷ್ಪಾ ಮೇಡಮ್ ಗುಡ್ ಮಾರ್ನಿಂಗ್. ಕುಶಲಾ ಮೇಡಮ್ ಗುಡ್ ಮಾರ್ನಿಂಗ್. ಗಿರಿಜಾಂಬಾ ಮೇಡಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ನೀರಿನ ಲೋಟವನ್ನು ತಗೊಳ್ಳಿ. ಎಡಗೈ ಕೆಳಗಡೆ ಇರಲಿ, ಬಲಗೈ ಮೇಲಿರಲಿ. ನಿಮಗೇನು ಬೇಕು ಅದೆಲ್ಲ ನೀರ ಹತ್ರ ಹೇಳಿ. ಏನು ಹೇಳಕ್ಕೆ ಗೊತ್ತಾಗಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಗಾಯತ್ರಿ ಮಂತ್ರವನ್ನು ಆದರೂ ಹೇಳಿ. ನೀರನ್ನು ಎನರ್ಜಿ ಮಾಡಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನನ್ನೊಳಗಿದ್ದ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಯೋಚನೆಗಳನ್ನು ನಿರ್ಮೂಲನೆ ಮಾಡಿದ್ದೀಯಾ. ಹೊಸ ಹೊಸ ವಿಷಯಗಳನ್ನು, ಹೊಸ ವ್ಯಕ್ತಿಗಳನ್ನು, ಹೊಸ ಹೊಸ ಯೋಚನೆಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದೀಯಾ. ಹಾಗಾಗಿ ನಾನು ನಿನಗೆ ಕೃತಜ್ಞಳಾಗಿದ್ದೇನೆ ಅಥವಾ ಕೃತಜ್ಞನಾಗಿದ್ದೇನೆ.
I am healthy, I am healthy, I am healthy, I am rich, I am rich, I am rich, I am wealthy, I am wealthy, I am wealthy, I am strong, I am strong, I am strong, I am beauty, I am beauty, I am beauty, I am a wonderful person, I am wonderful person, I am wonderful person, I am grateful, I am grateful, grateful. Thank you, thank you, thank you. I love you, I love you, I love you. ಹಣದ ಅಫರ್ಮೇಷನ್ ಹೇಳುವಂಥವರು ನೀರನ್ನು ಇಟ್ಕೊಂಡು ದಶ ದಿಕ್ಕುಗಳಿಂದ ನನಗೆ ಹಣವು ಹರಿದು ಬರುತ್ತಿದೆ, ಬಂದಂಥ ಹಣ ನನ್ನಲ್ಲೇ ಉಳಿಯುತ್ತಿದೆ, ಹಣಕ್ಕೆ ನಾನಂದರೆ ತುಂಬ ಪ್ರೀತಿ, ನನಗೂ ಕೂಡ ಹಣ ಅಂದರೆ ತುಂಬ ಪ್ರೀತಿ, ಇಂಥ ಹಣವನ್ನು ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರತಿದಿನ ನನ್ನ ಬಳಿ ಬರಲು ಅವಕಾಶ ಮಾಡಿಕೊಟ್ಟಿರುವಂಥ ನಿನಗೆ ಧನ್ಯವಾದಗಳು ಅಂತ ನೀರಿಗೆ ಧನ್ಯವಾದ ಹೇಳಿ ಹಣದ ಅಫರ್ಮೇಷನನ್ನು ಹೇಳಿ ನೀರನ್ನು ಎನರ್ಜೈಸ್ ಮಾಡಿ 1-2 ಸೆಕೆಂಡ್ ನೀರನ್ನು ಹೀಗೆ ಇಟ್ಕೊಳ್ಳಿ. ಈಗ ನೀರನ್ನು ಆರಾಮಾಗಿ ಖುಷಿಯಾಗಿ ಸಂತೋಷದಿಂದ ಒಳ್ಳೆ ಭಾವನೆಯಿಂದ ಕುಡಿಯಿರಿ. ಸೂಪರ್, ಫ್ಯಾಂಟಾಸ್ಟಿಕ್. ಮಯೂರ್ಮ ನೀರು ಕುಡೀರಿ, ಎಲ್ಲರೂ ಮಯೂರ್ಮವನ್ನು ಮಾಡೋಣ. ಹೇಗಿದೆ ನೀರು? ಸ್ವೀಟಾಗಿದೆ, ಟೇಸ್ಟಿ. ಇಷ್ಟು ದಿವಸ ಸುಮ್ಮನೆ ಕುಡಿತಾ ಇದ್ವಿ ಅಲ್ವಾ, ಏನಕ್ಕೆ ನೀರು ಕುಡಿತಿದೀವಿ ಅಂತಾನೆ ಗೊತ್ತಿಲ್ಲದೆ ಕುಡಿತಾ ಇದ್ವಿ. ಬಾಯಾರಿಕೆಗೆ ನೀರು ಕುಡಿತಾ ಇದ್ವಿ, ಆದ್ರೆ ಈಗ ಅಫರ್ಮೇಷನ್ ಹೇಳಿ ನೀರು ಕುಡಿಯೋದು ಒಂದು ಸ್ಪೆಷಲ್ ಅನ್ಸುತ್ತೆ. ಹೌದು, ಬೆಳಿಗ್ಗೆ ಮಾತ್ರ ಅಲ್ಲ, ನೀವು ನೀರು ಕುಡಿಯೋವಾಗೆಲ್ಲ ನೆನಪಾದಾಗೆಲ್ಲ ಈ ಅಫರ್ಮೇಷನ್ನ ಮಾಡಿ ಮಾಡಿ ಕುಡಿತಾ ಇರಿ. ಸೊ ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಪಾಸಿಟಿವ್ ವಸ್ತು, ಪಾಸಿಟಿವ್ ವ್ಯಕ್ತಿ, ಒಳ್ಳೊಳ್ಳೆ ವ್ಯಕ್ತಿಗಳನ್ನು, ಒಳ್ಳೊಳ್ಳೆ ಅವಕಾಶಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಈ ರೆಮಿಡಿ. ನೀವು ದಿನ ಹಿಂಗೆ ಕುಡಿತಾ ಇರೋದ್ರಿಂದ ನಿಮಗೆ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ, ಹೊಸ ಹೊಸ ದಾರಿಗಳು ಓಪನ್ ಆಗುತ್ತೆ ಕೆಲಸಗಳಿಗೆ. ನಿಮ್ಮ ಬಾಡಿ ನಿಮಗೆ ಗೊತ್ತಿಲ್ಲದೆ ಅಟ್ರಾಕ್ಷನ್, ಆರ ಕೂಡ ಚೆನ್ನಾಗಾಗುತ್ತೆ. ಪ್ರಭಾವಳಿ ಅಂತ ಕರಿತೀವಲ್ಲ, ಅದು ಚೆನ್ನಾಗಾಗುತ್ತೆ. ಆವಾಗ ನಿಮಗೆ ಜನ ಆಕರ್ಷಣೆ, ಧನ ಆಕರ್ಷಣೆ ಈಸಿಯಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಹಿಂಗೆ ನೀರು ಕುಡಿದ ತಕ್ಷಣ ಏನು ಪವಾಡ ಆಗುತ್ತಾ ಅನ್ನೋ ಡೌಟ್ ಇಟ್ಕೋಬೇಡಿ, ಪವಾಡ ಆಗತ್ತೆ. ಆ ನಂಬಿಕೆಯಿಂದ ಮಾಡಿ, ಓಕೆನಾ? ಈಗ ಮಯೂರ್ಮವನ್ನು ಮಾಡೋಣ. ಹಾಗೆ ಇದು ಏನಪ್ಪ, ಚಕ್ರ ಸಾಧನೆಗೆ ಯಾರು ನಿನ್ನೆ ಪೇಮೆಂಟ್ ಮಾಡಿಲ್ವಾ? ಇವತ್ತು ಮಾಡಂಗಿದ್ರೆ ನಂಬರ್ ನಾನು ಹಾಕಿದ್ದೆ, ಈಗ ಅದು ಹಿಂದೆ ಕೊಟ್ಟೋಗಿದೆ. ಇವತ್ತು ಮತ್ತೆ ಬೇಕಾದ್ರೆ ಹಾಕ್ತೀನಿ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿ. ಮಯೂರ್ಮವನ್ನು ಮಾಡೋಣ. ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ನಮನ, ಎಲ್ಲರೂ ಸೇಫ್ ಆಗಿರಲಿ ಅಂತ ವಿಶ್ ಮಾಡೋದು. ಮಯೂರ್ಮ. ಯೂನಿವರ್ಸ್ಗೆ ನಿಮ್ಮ ಒಳ್ಳೆಯ ಸಂದೇಶವನ್ನು ಬಿಡಿ. ಮಯೂರ್ಮ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ತಥಾಸ್ತು. ತಥಾಸ್ತು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆದಿದೆ. ತಥಾಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ. ನಿಮ್ಮ ಈ ದಿನ ಶುಭಕರವಾಗಿದೆ. ನಾನು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮ ಕಡೆಯಿಂದ ತಥಾಸ್ತುವನ್ನು ಕೇಳ್ತಾ ಇದ್ದೇನೆ. ಹಾಗೆ ನೀವು ಮಾಡುವ ಎಲ್ಲ ಕೆಲಸಗಳಿಗೂ ನನ್ನ ಕಡೆಯಿಂದ ತಥಾಸ್ತು ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಎಲ್ರಿಗೂ ತಥಾಸ್ತು. ನನ್ನ ಕಡೆಯಿಂದ ಎಲ್ಲರಿಗೂ ತಥಾಸ್ತು. ತಥಾಸ್ತು ಮೇಡಮ್. ತಥಾಸ್ತು. ಬ್ಲೆಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಶೀರ್ವಾದ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ಇಲ್ಲಿ ಸಿಗ್ತಾ ಇದೆ. ಒಳ್ಳೆ ಮನಸ್ಸಿಂದ ಒಳ್ಳೇದಾಗಲಿ ಅಂತೇಳಿ ನಿಮಗೆ ಒಳ್ಳೇದು ಮಾಡೋಕ್ಕೆ 10 ಜನ ಬರ್ತಾರೆ.
ಸೊ ಎಲ್ಲರಿಗೂ ತಥಾಸ್ತು, ಒಳ್ಳೆಯದಾಗಲಿ, ಆಲ್ವೇಸ್ ಬ್ಲೆಸ್ಸಿಂಗ್. ಎಲ್ಲರೂ ಹೀಗೆ ಬ್ಲೆಸ್ ಮಾಡಿ, ಚೆನ್ನಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಇರಿ. ಇದೇ ಥರ ಎಲ್ಲರಿಗೂ ಬ್ಲೆಸ್ ಮಾಡಿ. ಯಾರು ನನಗೆ ಕಾಣಿಸ್ತಾ ಇಲ್ಲ, ಸೊ ಹಾಗಾಗಿ ನನಗೆ ಹಿಂಗೆ ಬ್ಲೆಸ್ ಮಾಡಿ ಎಲ್ಲರೂ, ಓಕೆನಾ? ತಥಾಸ್ತು. ತಥಾಸ್ತು. ಥ್ಯಾಂಕ್ ಯು, ತಥಾಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಚಕ್ರ ಸಾಧನೆಗೆ ಪೇಮೆಂಟ್ ಮಾಡ್ತೀರಾ ಬೇಗ ಬೇಗ ಮಾಡಿ, ಯಾಕಂದರೆ ಎಷ್ಟು ಜನ ಅಂತ ನನಗೆ ಕೌಂಟ್ ಸಿಗೋದಿಲ್ಲ. ನಾನು ಕೂಡ ಒಂದು ಪ್ಲಾನ್ ಮಾಡಬೇಕಲ್ಲ, ಎಷ್ಟು ಜನ ಬರ್ತಿದ್ದಾರೆ ಅದ್ರ ಮೇಲೆ. ಸೊ ಪೇಮೆಂಟ್ ಮಾಡೋ ಅಂಥವ್ರು ಸ್ಕ್ರೀನ್ಶಾಟನ್ನು ಕಳಿಸಿ. ಸೆಷನ್ ಹ್ಯಾಪಿ ಡೇ ಎಲ್ಲರಿಗೂ, ಹ್ಯಾಪಿ ಡೇ. ಥ್ಯಾಂಕ್ ಯು. ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಎಲ್ಲ ಅನ್ಮ್ಯೂಟ್ ಮಾಡಿ ಮಾತಾಡಿ ಒಂಚೂರು. ಯಾಕೆ ಎಲ್ಲ ಹೆಂಗಿದ್ದೀರಾ? ಪಾಪ ಸುನಂದ ಮೇಡಮ್ ಒಬ್ಬರೇ ಮಾತಾಡ್ತಾ ಇದ್ದಾರೆ. ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ಈ ಮಾತಾಡಕ್ಕೆ ಒಂದು ಟ್ರೈನಿಂಗ್ ಕೊಡ್ಬೇಕಂತ, ರೆಸ್ಪಾನ್ಸ್ ಮಾಡೋದು, ಸ್ಪಂದನೆ ಎಷ್ಟು ಮುಖ್ಯ ಗೊತ್ತಾ? ನೋಡಿ, ಯಾರೋ ಒಬ್ರು ಏನು ಹೇಳ್ತಿದ್ದಾರೆ ಅಂದ್ರೆ 1 ಸೆಕೆಂಡಿನ ಕೆಲಸ. ಹ್ಯಾಪಿ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ಬೇಕು ರಿಟರ್ನ್. ಹ್ಯಾಪಿ ಮಾರ್ನಿಂಗ್ ಸುನಂದ ಮೇಡಮ್. ವೆರಿ ಗುಡ್. ಥ್ಯಾಂಕ್ ಯು. ಈಗ ಬಂತು ಟ್ರ್ಯಾಕಿಗೆ. ದಯವಿಟ್ಟು ಯಾರಾದರೂ ನಿಮಗೆ ವಿಶ್ ಮಾಡಿದಾಗ ಅವ್ರಿಗೆ ರಿಟರ್ನ್ ಮಾಡಿ. ಎಲ್ಲರಿಗೂ ಅಂತ ಅಂದಾಗ ನೀವು ಕೂಡ ಮೇಡಮ್ ನಿಮಗೂ ಕೂಡ ಅಂತ, ಅಥವಾ ಎಲ್ಲರಿಗೂ ಅಂತ ನೀವು ಕೂಡ ಹೇಳಿ. ಒಬ್ರಿಗೊಬ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇನೆ ಕಮ್ಯುನಿಕೇಶನ್. ಹ್ಯಾಪಿ ಮಾರ್ನಿಂಗ್ ಮೇಡಮ್. ಥ್ಯಾಂಕ್ ಯು. Happy morning everyone. ಅಂತ. ಹ್ಯಾಪಿ ಮಾರ್ನಿಂಗ್ ಚಂದ್ರು ಸರ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಷ್ಪಾ ಮೇಡಮ್. ಹ್ಯಾಪಿ ಮಾರ್ನಿಂಗ್ ಮೇಡಮ್ ಎಲ್ರಿಗೂ. ಹಾ, ಥ್ಯಾಂಕ್ ಯು. ಮೈಸೂರಿಂದ ಒಂದು ವಾಯ್ಸ್ ಬರ್ತಾ ಇದೆ ನೋಡಿ. ಎಲ್ಲಾರ್ಗು ಎಲ್ಲಾ ಸರ್ಗು ಎಲ್ಲಾ ಮೇಡಮ್ಗೂ ಎಲ್ರಿಗೂ ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಗುಡ್ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ನೀವು ಹಂಗೆ Okay, ಬಂದು madam. ಕೂತ್ಕೊಂಡು ಹಂಗೆ ಹೋದ್ರೆ ಗೊತ್ತಾಗಲ್ಲ. ಈಗ ಯಾರ್ಯಾರು ವಾಯ್ಸ್ ಹೇಗಿದೆ ಅಂತಾನೆ ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ ಮಾತಾಡಿದ್ರೆ ಲಾಸ್ಟಿಗೆ ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ ಅಂತ ಒಂದು ಒಳ್ಳೆ ವಿಶ್ ಮಾಡಿದ್ರೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ನಮ್ಮಲ್ಲೇ, ಹೌದಾ ಅಲ್ವಾ? ಹೌದೌದು. ಅದಕ್ಕೆ ಅವಕಾಶ ಯಾರು ಮಾಡ್ಕೊಡ್ಬೇಕು? ನಾವೇ ಮಾಡ್ಕೊಡ್ಬೇಕು. ಮಾರ್ನಿಂಗು ಮೇಡಮ್ ನೀವು ಕಾಲ್ ಮಾಡಿದಾಗ ನಾನು ವೆಹಿಕಲ್ ಇದ್ರಲ್ಲಿ ಇರ್ತೀನಿ. ನಾನು ಹಾ, ಎಂಡಿಂಗ್ ಸ್ಟೇಷನ್ ಅಲ್ಲಿ ನಾನು ವೆಹಿಕಲ್ ಅಲ್ಲಿ ಇರ್ತೀನಿ ನಾನು. ಓಕೆ. ಆದ್ರಿಂದ ನಂಗೆ ತಥಾಸ್ತು ಮತ್ತೆ ಇದು ಎಲ್ಲ ಹಾಕಕ್ ಆಗ್ತಾ ಇಲ್ಲ. ತಥಾಸ್ತು ಅಂತ ಬಾಯೆಲ್ಲ ಹೇಳ್ಬಿಡಿ. ತಥಾಸ್ತು ತಥಾಸ್ತು ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಓಕೆ, ಇದೇ ಥ್ಯಾಂಕ್ ತರ ಯು. ಪ್ರತಿದಿನ ಕ್ಲಾಸ್ಗಳು ಬರ್ಲಾ ಇಲ್ಲಿ, ನಾವು ಅಟೆಂಡ್ ಮಾಡ್ತಾ ಇರೋಣ. ತುಂಬಾ ಖುಷಿಯಾಗಿ ಫೀಲ್ ಆಗ್ತಾ ಇದೆ ನಮ್ಗೆಲ್ಲರಿಗೂ. ಥ್ಯಾಂಕ್ ಯು, ಇನ್ನು ಎನರ್ಜಿ ಜಾಸ್ತಿ ಆಯ್ತು ನಮ್ಗೆಲ್ಲ. ಈಗ ಆಗತ್ತೆ. ಎಲ್ಲ ಒಂದ್ 10 ವರ್ಷ ಹಿಂದ್ಕೊಂಡ್ ಹೋಗ್ಬಿಟ್ವಿ ಇವಾಗ ವಯಸ್ಸಲ್ಲಿ. ಇಷ್ಟು ದಿವಸ ಇದ್ದಿದ್ದಂತ ಕೆಟ್ಟ ಇದೆಲ್ಲ ಹೋಗ್ಬೇಕಲ್ಲ, ನೆಗೆಟಿವ್ ಹೋಗಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಹೊರಟೆ ಹೋಯ್ತು ಎಲ್ಲ. ಹೊಟ್ಟೆ ಹೋಯ್ತಾ? ವೆರಿ ಗುಡ್. 90% ಹೊರಟೋಗಿದೆ ಎಲ್ಲ. ತುಂಬಾ ಫಾಸ್ಟ್ ಆಗಿ ಹೊರಟೋಗಿದೆ. 10% ಎಲ್ಲೋ ಚೂರ್ ಇದೆ, ಅದು ಎಲ್ಲ ಹೊಟ್ಟೋಗುತ್ತೆ. ಅದು ಎಲ್ಲ ನಮ್ ಪ್ರಯತ್ನ ಅದೆಲ್ಲ ಹೌದು ಹೌದು. ನಮ್ಮ ಪ್ರಯತ್ನ. ಸುಮ್ನೆ ಕೇಳೋದಲ್ಲ, ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ಹ್ಮ್ 100% ನಮ್ಗಿದಾಗುತ್ತೆ. ಆಕ್ಷನ್ ನಾವೇ ಮಾಡ್ಬೇಕಲ್ವಾ? ಹೌದು. ಅದಕ್ಕೆ ಒಂದು ಗುರು ಬೇಕಿತ್ತು. ಈಗ ಸಿಕ್ಕಿದ್ದಾರೆ. ಹಂಗೇನಿಲ್ಲ, ನನ್ನ ಲೈಫಲ್ಲಿ ಆಗಿರುವಂತ ಏನು ನಾನು ಮಾಡಿರೋ ಮಿಸ್ಟೇಕ್ ಏನೇನಿದೆ ಅದರಿಂದ ಏನು ನಾನು ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಮೇಡಮ್, ಒಂದ್ ಅಕ್ಷರ ಕಲಿಸಿದವರು ಗುರುನೇನೆ. ಅಂತದ್ರೊಳಗೆ ಜೀವನದ ಪಾಠನೆ ಕಲಿಸ್ತಿದ್ದೀರಾ ಅಂದಾಗ ಗುರು ಸ್ಥಾನ ನಾವು ಕೊಡ್ಲೇಬೇಕಾಗತ್ತೆ. ಎಸ್, ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟೆ ಒಂದು ಕ್ಲಾಸ್ ಅಂತ ನಾನು. ಥ್ಯಾಂಕ್ ಯು. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹಿಂಗೆ ನನ್ನ ಮೇಲೆ ಇದ್ರೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಮಾಡಕ್ಕೆ ನನಗೂ ಪ್ರೇರೇಪಣೆ ಸಿಗುತ್ತೆ. ಆ? ತಾಳ್ಮೆಯಿಂದ ನಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀರಾ. ನಿಜಕ್ಕೂ ನಮ್ ಜೀವನ ಶೈಲಿ ಬದಲಾಗಿದೆ ನಂದು. ಓಕೆ. ತುಂಬಾ ತಾಳ್ಮೆ ಬಂದ್ಬಿಟ್ಟಿದೆ. ಹ್ಮ್ ನನಗೆ ಹ್ಮ್ ಜೀವನವನ್ನ ನೋಡುವ ರೀತಿ, ಶೈಲಿ ಚೇಂಜ್ ಆಗ್ತಾ ಇದೆ ಅಲ್ವಾ?
ಏನು ಇಲ್ಲ, ಲಾಸ್ಟಿಗೆ ಎಲ್ಲ ಕ್ಷಣಿಕ ಅನ್ನೋದೊಂದು ಅರಿವಾಗ್ತಾ ಇದೆ. ಅದೇ ಹೇಳಿರೋದು, ಮನಸ್ಥಿತಿ ಬದಲಾದ್ರೆ ಪರಿಸ್ಥಿತಿ ಬದಲಾಗುತ್ತೆ. ಎಸ್, ಅದಕ್ಕೆ ಅನ್ಲಾಕ್ ಯುವರ್ ಮೈಂಡ್ ಅಂತ ಹೆಸರಿಟ್ಟಿರೋದು. ಫಸ್ಟ್ ನಿಮ್ಮ ಹಾಕೊಂಡಿರುವಂತ ಬೀಗವನ್ನ ಕೀನ ಓಪನ್ ಮಾಡಿದಾಗ್ಲೇ ಒಳಗಡೆ ಹೋಗಕ್ಕೆ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಸಿಗುತ್ತೆ. ಬೀಗ ಹಾಕೊಂಡು ಕೂತ್ಕೊಂಡ್ರೆ ಯಾರಿಗೆ ಹೇಳ್ತೀರಾ? ನಾನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ ನೀವು ಕೂತ್ಕೊಂಡ್ಬಿಟ್ರೆ ನಾನು ಏನ್ ಹೇಳಿ, ಏನ್ ಹೇಳಿದ್ರು ಹೋಗಲ್ಲ ಅದು. ಕೇಳಿಸ್ಕೋಬೇಕು, ನಮ್ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಹಾ. ಈಗ 15 days ಈಗ ಎಷ್ಟೋ ಇದಾಗ್ಬಿಟ್ಟಿದ್ರೆ 3 months ಅಂತೂ ಫುಲ್ ಕ್ಲಿಯರ್ ಆಗೋಗ್ಬಿಡುತ್ತೆ ಮೈಂಡ್, ಫುಲ್ ಎಂಟಿ ಆಗೋಗ್ಬಿಡುತ್ತೆ. ಹೌದು. ಕೆಲಸ ಮಾಡ್ಬೇಕು, ಅದ್ರ ಮೇಲೆ ಮಾತಾಡೋದು ಯಾವ್ದು ಬರದೇ ಇಲ್ಲ. ಹೌದು, ನಾನು ಫಸ್ಟ್ ಡೇನೇ ಹೇಳಿದ್ದೆ ಅಲ್ವಾ, ಫಸ್ಟ್ ಡೇ ಒಂದು ವರ್ಡ್ ಹೇಳಿದೆ, ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಬೇರೆಯವರಿಂದ ನಮಗ್ ತೊಂದರೆ ಆಗದೆ ಇರೋ ತರ ನಾವು ಬದುಕ್ಬಿಟ್ರೆ ಅದೇ ಜೀವನದ ದೊಡ್ಡ ಸಾಧನೆ ಅಂತ. ಅದನ್ನೆಲ್ಲರೂ ಅಳವಡಿಸ್ಕೊಂಡ್ಬಿಟ್ರೆ ಗಲಾಟೆಗಳು, ಕೆಟ್ಟ ಕೆಟ್ಟ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ. ಸೊ ಆದಷ್ಟು ಯಾರಿಗೂ ತೊಂದರೆ ಕೊಡೋದು ಬೇಡ, ಬೇರೆಯವರಿಂದ ನಾವು ಕೂಡ ತೊಂದರೆ ತಗೊಳ್ಳೋದು ಬೇಡ. ಫಸ್ಟ್ ಅದು, ಬೇರೆಯವರಿಂದ ಏನೂ ನಾವು ತಗೊಳ್ಳೋದು ಬೇಡ, ಕೆಟ್ಟದನ್ನ ನಮ್ಮಿಂದ ಬೇರೆಯವರಿಗೆ ಕೆಟ್ಟದಾಗೋದು ಬೇಡ. ಇದನ್ನ ಚೆನ್ನಾಗಿ ಪಾಲಿಸಿದ್ರೆ ದೊಡ್ಡ ಸಾಧನೆ ಏನೂ ಇಲ್ಲ ಜೀವನದಲ್ಲಿ, ಅಷ್ಟು ಮಾಡ್ಬಿಟ್ರೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಈ ದಿನ ಚೆನ್ನಾಗಿರ್ಲಿ ಎಲ್ಲ ಚೆನ್ನಾಗಿದೆ, ಆಲ್ರೆಡಿ ಚೆನ್ನಾಗಿದೆ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಆದಷ್ಟು ಆಫ್ಲೈನ್ ಸೆಷನ್ ಅಲ್ಲಿ ಚಕ್ರ ಸಾಧನೆ ಕ್ಲಾಸಲ್ಲಿ ಎಲ್ಲರೂ ಮೀಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಜೊತೆನಲ್ಲಿ ಇನ್ನೂ ಬರುವಂಥವ್ರಿದ್ರೆ ಅವರನ್ನು ಕರ್ಕೊಂಬನ್ನಿ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರೋರು, ನಿಮಗೆ ತುಂಬ ಇವ್ರಿಗೆ ಇದು ಅವಶ್ಯಕತೆ ಇದೆ, ಇದು ಬೇಕು ಅಂತ ಯಾರಿಗೆ ಅನಿಸುತ್ತೆ ಅವ್ರಿಗೆ ಹೇಳಿ. 2,000 ದುಡ್ಡೇ ಅಲ್ಲ, 2,000 ಇದು ನಾನು ಕಟ್ಟಿದ್ದು ಪ್ರೈಸ್ಲೆಸ್. ಇದಕ್ಕಿಂತ ಜಾಸ್ತಿ ನನಗೆ ನಾಲೆಡ್ಜ್ ಸಿಕ್ಕಿದೆ ಅನ್ನೋಷ್ಟು ಮಟ್ಟಿಗೆ ಎಜುಕೇಶನ್ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಅದನ್ನು ತಗೊಳ್ಳೋಕ್ಕೆ ನೀವು ರೆಡಿ ಆಗಬೇಕಷ್ಟೇ. ಸೊ ಹಾಗಾಗಿ ಇವತ್ತಿಂದ ಪೇಮೆಂಟನ್ನು ಸ್ಟಾರ್ಟ್ ಮಾಡಿ, ನನಗೆ ಲೆಕ್ಕ ಸಿಗ್ಬೇಕಲ್ವ, ಹಾಗಾಗಿ ಪೇಮೆಂಟನ್ನು ಮಾಡಿ ನಿಮ್ಮ ಫ್ರೆಂಡ್ಸನ್ನ, ನಿಮ್ಮ ರಿಲೇಟಿವ್ಸ್ನ, ಇಲ್ಲ ಅಂದರೆ ನಿಮ್ಮ ಕಪಲ್, ನಿಮ್ಮ ಪಾರ್ಟ್ನರ್ನಾದರೂ ಕರ್ಕೊಂಬನ್ನಿ. ಯಾಕಂದರೆ ನೀವು ಒಬ್ಬರೇ ಬಂದರೆ ಅದು ಪಾಸಿಟಿವ್ ಸೈನ್ಸ್ ಆಗಲ್ಲ. ಇಬ್ರು ಕರ್ಕೊಬಂದಾಗ ಅಲ್ಲಿ ಇಬ್ರಿಗೂ ಪಾಸಿಟಿವ್ ವೈಬ್ಸ್ ಬಂದಾಗ ಇಬ್ರು ಜೊತೆನಲ್ಲಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಕಪಲ್ ಬನ್ನಿ, ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ. ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಲಿ ಇನ್ನೂ ಯಾರಾದರೂ ಬರ್ತಾರೆ ಅಂದರೆ ಅವರನ್ನು ಕರ್ಕೊಂಡು ಬನ್ನಿ. ಓಕೆನಾ? ಅವರ ಪೇಮೆಂಟ್ ಮಾಡಿಸೋ ಜವಾಬ್ದಾರಿ ನಿಮ್ಮದು. ಯಾಕಂದರೆ ಅವ್ರು ಯಾರು ನನಗೆ ಗೊತ್ತಿರಲ್ವಲ್ಲ, ಹಾಗಾಗಿ ಅವರ ಪೇಮೆಂಟನ್ನು ನೀವೇ ಮಾಡಿಸ್ಬೇಕು. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ಆಫ್ಲೈನ್ ಸೆಷನಲ್ಲಿ ಒಮ್ಮೆ ಮೀಟ್ ಮಾಡೋಣ. ಯಾರ್ಯಾರು ಏನೇನು ಅಂತ ಒಬ್ರಿಗೊಬ್ರನ್ನ ನೋಡಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ 20ನೇ ತಾರೀಕಲ್ಲ, 26ನೇ ತಾರೀಕು ಮಾಡ್ತಾ ಇದ್ದೀನಿ ಕ್ಲಾಸನ್ನು. ಯಾಕಂದರೆ ಹಬ್ಬ ಇದೆ ಮೇಡಮ್, ಬರೋಕ್ಕಾಗಲ್ಲ ಅಂತ ತುಂಬ ಜನ ಪರ್ಸ್ನಲ್ ಆಗಿ ಮೆಸೇಜ್ ಆಗ್ತಾಯಿದ್ರು. ಹಾಗಾಗಿ ಒಂದು ವಾರ ಪೋಸ್ಟ್ಪೋನ್ ಮಾಡಿದ್ದೀವಿ. 26ನೇ ತಾರೀಕು ಅದು ಇದರಲ್ಲಿ ಚೇಂಜ್ ಮಾಡ್ತೀನಿ, ಪೋಸ್ಟರಲ್ಲಿ ಡೇಟನ್ನು ಚೇಂಜ್ ಮಾಡ್ತೀನಿ, 26ನೇ ತಾರೀಕು. ಸೊ ಹಾಗಾಗಿ ನನಗೆ ಹಾಲೆಲ್ಲ ಬುಕ್ ಮಾಡಲಿಕ್ಕಿರುತ್ತೆ. ನೀವು ಬೇಗ ಪೇಮೆಂಟನ್ನು ಮುಗಿಸ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಹಾಲ್ ಬುಕ್ ಮಾಡೋಕ್ಕೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು.